श्रीगुरुभ्यो नमः। जन्माद्यस्य यतोऽन्वयादितरतश्चार्थेष्वभिज्ञस्वराट् येने ब्रह्महृदायानि कवये मुह्यन्ति यं सूरयः तेजो वारिमृतां यथा विनिमयो यत्र त्रिसर्गो मृषा नाम्ना स्वेन सदा निरस्तकुहकं सत्यं परं धीमहि सृष्टिस्थित्यव्ययेहा नियतिदृशितमो बन्धमोक्षाश्च यस्मात् तस्य श्रीब्रह्मरुद्रप्रभृतिसुरनरद्वीषचत्वात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दव्ययो यो गुरुरपि परमः चिन्तयेतं महन्तम्। ಭಾಗವತದ 11ನೇ ಸ್ಕಂದದ 25ನೇ ಅಧ್ಯಾಯದಲ್ಲಿ ಈಗಾಗಲೇ 27ನೇ ಶ್ಲೋಕದ ತಾತ್ಪರ್ಯವನ್ನು ನಾವು ನಿನ್ನೆ ಚಿಂತನೆ ಮಾಡ್ತಾ ಬಂದಿದ್ದೇವೆ. 29ನೇ ಶ್ಲೋಕದ ತಾತ್ಪರ್ಯ 29ನೇ ಭಾಗವತದ ಶ್ಲೋಕ ಸಾತ್ವಿಕಂ ಸುಖಮಾತ್ಮೋತ್ಥಂ ವಿಷಯೋತ್ಥಂ ತು ರಾಜಸಂ ತಾಮಸಂ ಮೋಹದೈನ್ಯೋತ್ಥಂ ನಿರ್ಗುಣಂ ಮದಪಾಶ್ರಯಂ. ಇದರ ಅರ್ಥ ಏನು? ಸಾತ್ವಿಕಂ ಸುಖಮಾತ್ಮೋತ್ಥಂ ಇದು ಹೇಳಿ ಹೊರಟಂತಹ ಅಭಿಪ್ರಾಯ ಹೇಗೆ ಶ್ರದ್ಧೆ 3 ವಿಧ, ಜ್ಞಾನ 3 ವಿಧ, ಹಾಗೆ ಕ್ಷೇತ್ರ 3 ವಿಧ, ಕರ್ತೃ 3 ವಿಧ, ಅವುಗಳನ್ನ ಮೂರು ಅಂತ ತಿಳಿಸ್ತಾ ಬಂದು ನಾವು ಅನುಭವಿಸುವ ಸುಖವೂ ಕೂಡ 3 ವಿಧ ಅಂತ ಕೃಷ್ಣ ಉದ್ಧವನಿಗೆ ನಿರೂಪಣೆ ಮಾಡ್ತಿದ್ದಾನೆ. 28ನೇ ಶ್ಲೋಕದಲ್ಲಿ ಆಹಾರವೂ 3 ವಿಧ ಅನ್ನೋ ಅಂಶವನ್ನು ಪ್ರಸ್ತುತಪಡಿಸಿದ್ದಾನೆ. ಆಹಾರ 3 ವಿಧ ಅನ್ನೋ ಶ್ಲೋಕ ಸ್ಫುಟವಾಗಿದೆ, ಅಲ್ಲಿ ಯಾವುದೇ ಥರದ ಸಂಶಯಕ್ಕೆ ಅವಕಾಶ ಇಲ್ಲ ಅನ್ನೋದರಿಂದ 28ನ್ನು ವ್ಯಾಖ್ಯಾನಿಸದೆ 29ಕ್ಕೆ ನೇರವಾಗಿ ಬಂದ್ಬಿಟ್ರು. 29ರಲ್ಲಿ ಸಾತ್ವಿಕಂ ಸುಖಂ ಆತ್ಮೋತ್ಥಂ ಅಂತ ವಿವರಣೆ ಕೊಟ್ಟರು. ಆತ್ಮೋತ್ಥವಾದ ಸುಖವನ್ನ ಸಾತ್ವಿಕ ಅಂತ ಕರಿಬೇಕು, ಅರ್ಥ ಆಗಲ್ಲ, ಆದ್ರೆ ಶಬ್ದ ತಿಳಿತದಷ್ಟೇ ಆತ್ಮೋತ್ಥ ಸುಖ ಅಂತ. ಎರಡನೇದು ರಾಜಸ ಸುಖ ಅಂದ್ರೆ ವಿಷಯೋತ್ಥ ಸುಖವನ್ನ ರಾಜಸ ಅಂತ ಕರಿಬೇಕು. ಮೂರನೆಯದ್ದು ಮೋಹದೈನ್ಯೋತ್ಥಂ, ಮೋಹದೈನ್ಯದಿಂದ ಉಂಟಾದಂತಹ ಸುಖವನ್ನ
ತಾಮಸ ಅಂತ ಕರಿಬೇಕು ಅಂತ ಇಷ್ಟಿದೆ. ನಿರ್ಗುಣಂ ಮದಪಾಶ್ರಯಂ ಅಂತ. ಮದುಪಾಶ್ರಯಂ ಅನ್ನೋ ಪಾಠ ಕೆಲವರು ಹಿಡ್ಕೊಂಡಿದ್ದಾರೆ. ಆದರೆ ಮದಪಾಶ್ರಯಂ ಅನ್ನುವಂತಹ ಪಾಠವೇ ಶ್ರೇಷ್ಠ. ಕಾರಣ ನಮಗೆ ಅದರ ಅರ್ಥ ವಿವರಣೆ ಕೊಟ್ಟಾಗ ಸ್ಪಷ್ಟ ಆಗ್ತದೆ. ಮೊದಲನೇ ಸುಖ ಸಾತ್ವಿಕ ಅಂತ ಏನು ಹೇಳಿದ್ರು, ಆತ್ಮೋತ್ಥ ಅಂತ, ಅದರ ಅರ್ಥ ಏನು? ಪರೋಕ್ಷ ಜ್ಞಾನಂ ಶಾಸ್ತ್ರಶ್ರವಣ ಸಂಜಾತಂ ಯತ್ ತಸ್ಮಾದಾತ್ಮನಃ ಮತೇಹೇ ಜ್ಞಾನಾದುತ್ತಮ ಸುಖಂ ಸಾತ್ವಿಕಂ. ನಾವು ಶಾಸ್ತ್ರವನ್ನು ಶ್ರವಣ ಮಾಡ್ತೇವೆ, ಅದರಿಂದ ಒಂದು ಜ್ಞಾನ ಉಂಟಾಗ್ತದೆ, ಅದಕ್ಕೆ ಪರೋಕ್ಷ ಜ್ಞಾನ ಅಂತ ಕರೀತಾರೆ. ಶಾಸ್ತ್ರ ಶ್ರವಣಜನ್ಯ ಪರೋಕ್ಷ ಜ್ಞಾನ ಏನಿದೆ, ಆ ಜ್ಞಾನ ಬರುವಾಗಲೂ ಒಂದು ಸುಖ ಆಗ್ತಿತ್ತು. ಆಗ್ತದಂತ ಅಂತಿರೋ ಇಲ್ಲ ಅಂತೀವಿ, ಸಹಜ ಅಲ್ವಾ? ಜ್ಞಾನ ಬರುವಾಗ ಸುಖ ಆಗ್ತದೆ. ಅಂದಮೇಲೆ ಪರೋಕ್ಷ ಜ್ಞಾನ ಜನ್ಯವಾದ ಸುಖವು ನಮಗೆ ಆಗ್ತಿದೆ ಅನ್ನೋ ಅನುಭವ ಸಿದ್ಧ. ಅದಕ್ಕೆ ಸಾತ್ವಿಕ ಅಂತ ಗುರುತಿಸಬೇಕು ಅನ್ನೋದು ಇಲ್ಲಿ ಅಭಿಪ್ರಾಯ. ಆತ್ಮೋತ್ಥ ಅನ್ನೋ ಶಬ್ದದಿಂದ ಇದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾನೆ ಕೃಷ್ಣ ಅಂತ ಹೇಳ್ತಾರೆ. ನೋಡಿದ್ರ, ಆತ್ಮ ಅಂದ್ರೆ ಪರಮಾತ್ಮ ಅನ್ನೋ ಅರ್ಥ ಇದ್ದೇ ಇದೆ. ಆ ಪರಮಾತ್ಮ ಅನ್ನೋ ಅರ್ಥವನ್ನು ಇಟ್ಟುಕೊಂಡು ಅವನ ಬಗ್ಗೆ ಇರುವ ತಿಳುವಳಿಕೆ, ಅದು ಆತ್ಮೋತ್ಥ ಜ್ಞಾನ. ಅದರಿಂದ ಉಂಟಾಗುವಂತಹ ಸುಖವೇ ಪರೋಕ್ಷ ಜ್ಞಾನಜನ್ಯ ಸುಖ ಅಂತ ವಿವರಣೆ ಕೊಟ್ಟಿದ್ದಾರೆ. ಅದು ಸಾತ್ವಿಕ ಸುಖ. ಎರಡನೇದು ರಾಜಸಂ ವಿಷಯೋತ್ತಮ ಅಂತ ಕೊಟ್ಟರು. ಇದು ನಮಗೆ ಅರ್ಥ ಆಗ್ತದೆ. ವಿಷಯ ಪದಾರ್ಥಗಳಿಂದಲೂ ಸುಖ, ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ, ಈ ಭೌತಿಕ ವಿಷಯಗಳಿಂದ ಅನುಭವಿಸುವ ಸುಖ ಏನಿದೆ, ಇದನ್ನ ನಾವು ಸಾತ್ವಿಕ ಅಂತ ಕರೀತಕ್ಕದ್ದಲ್ಲ. ಇದು ರಾಜಸ ಸುಖ ಅಂತ ಗುರುತಿಸ್ತದೆ ಅಂತ ಅಂದ್ಬಿಟ್ಟು. ಇನ್ನು ಮೂರನೇದು ತಾಮಸ ಅಂತಿದೆ, ಅದು ಸ್ಪಷ್ಟವೇ ಗೊತ್ತಾಗ್ತದೆ. ಮೋಹದಿಂದ ಹಾಗೂ ದೈನ್ಯದಿಂದ ಉಂಟಾಗ್ತದೆ. ಅವುಗಳಿಂದ ಉಂಟಾಗುವ ಸುಖವನ್ನು ಏನಂತ ಕರೀತಾರಂತೆ, ಅದು ತಾಮಸ. ಅದಕ್ಕೆ ವಿವರಣೆಯೂ ಕೂಡ ನಾವು ನೀಡಬೇಕಾಗ್ತದೆ. ದೈನ್ಯ ಅಂದ್ರೆ ಬಳಲೋದು ಅಂತ ಅರ್ಥ. ಬಹಳ ದೈನ್ಯತೆಯಲ್ಲೂ ಕೆಲವು ಸುಖಗಳನ್ನು ಅನುಭವಿಸ್ತೇವೆ ನಾವು. ಬೇಡಿ 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 ಒಂದೊಂದು ಪಡಿತೇವೆ. ಪಡೆದಾಗಲೂ ಒಂದು ಸುಖ ಆಗಿರ್ತದೆ, ಇಲ್ಲ ಅಂತಲ್ಲ. ಆದ್ರೆ ಅದು ಬಹಳ ದೈನ್ಯತೆಯಲ್ಲಿ ಪಡ್ಕೊಂಡಂತಹ ಸುಖ. ಅದಕ್ಕೆ ಎಂಥ ಸುಖ ಅಂತ ಕರೀತಾರೆ, ಹಂಗ ಅನುಭವಿಸ್ತೇವೆ ಅಂತೀರೋ ಇಲ್ಲ ಅಂತೀರ. ನಮ್ಮ ಲೌಕಿಕ ಬದುಕಿನಲ್ಲಿ ರಾಜಸ ಹಾಗೂ ತಾಮಸ ಸುಖಗಳಿಗೆ ಉದಾಹರಣೆಗಳು ಜಾಸ್ತಿ ಇದ್ದಾವೆ. ಲೌಕಿಕವಾದ ನಮ್ಮ ಬದುಕು ನಾವು ಏನ್ ನಡೆಸ್ತಿದ್ದೇವೆ ಇವತ್ತು, ಇಲ್ಲಿ ದೈನ್ಯ ಸುಖ ಬಹಳ ಇತ್ತು. ಒಂದು ಮಾರ್ಕೆಟಿಗೆ ಹೋದಾಗ ಅವನು ಹೇಳಿದ ದುಡ್ಡು ಕೊಟ್ಟೆ ನಾವೇನು ಬರಲ್ಲ, ಸ್ವಲ್ಪ ವಿಚಾರ ಮಾಡು ಅಂತೀವಿ. ಮತ್ತೆ ಆಮೇಲೆ ನಾನು ನೋಡಿ ಆದ್ರೂ ಸ್ವಲ್ಪ ಕಡಿಮೆ ತಗೊಳ್ಳೋ ಅಂತೀವಿ. ನಾನು ನೋಡಿ ಆದ್ರೂ ಸ್ವಲ್ಪ ಕಡಿಮೆ ತಗೊಳ್ಳೋ ಅಂತೀವಿ. ಅಷ್ಟಾದ್ರೂ ಅವನು ಇಲ್ರಿ ಆಗೋದಿಲ್ಲ ಅಂತಂತ, ನೋಡಪ್ಪ ನನ್ನ ಹತ್ರ ಇರೋದೇ ಇಷ್ಟು ಅಂತೀವಿ. ಇವೆಲ್ಲ ದೈನ್ಯ ಅಲ್ವೇ? ಅನ್ಸಲ್ವ ದೈನ್ಯ ಅಂತ? ಎಲ್ಲೆಲ್ಲಿ ಬಾರ್ಗನಿಂಗಿಗೆ ಅಂತ ತಿಳಿತೇವೆ, ಮೇಲ್ನೋಟಕ್ಕೆ ಹಂಗ ಅನಿಸ್ತಿರ್ತದೆ. ಒಂದರ್ಥದ ಒಳಗಡೆಯಿಂದ ಅದು ದೈನ್ಯನೇ ಕಾಡ್ತದೆ. ಅದಕ್ಕೆ ಹೇಳಿದ್ದು, ಮನುಷ್ಯನಿಗೆ ಸ್ಪಷ್ಟತೆ ಇಲ್ಲ ಅಲ್ಲಿ. ಯಾವಾಗಲೂ ಕೂಡ ತುಂಬಾ ಬಳಲಿ ಬೆಂಡಾಗ್ತಾ ಇರ್ತಾನಲ್ಲ ಅಂತ ಅನ್ನೋ ಅಭಿಪ್ರಾಯದಲ್ಲಿ ದೈನ್ಯ ಅಂತ ಕರೆದ ಅಷ್ಟೇ. ಅದಕ್ಕೆ ತಾಮಸ ಅಂತ ಕರಿಬೇಕು ಅಂತ ಹೇಳ್ಕೊಡು. ಕೆಲವು ಒಬ್ಬರು ವ್ಯಾಖ್ಯಾನಕಾರರು ಹೀಗೂ ಬರೆದಿದ್ದಾರೆ. ಒಬ್ಬ ವ್ಯಾಖ್ಯಾನಕಾರರು ಬರೆಯುವಾಗ ದೈನ್ಯ ಅಂದ್ರೆ, ಮೋಹ ಮತ್ತು ದೈನ್ಯ ಅಂದ್ರೆ ಈ ಕುಡಿಬಾರ್ದನ್ನ ಕುಡಿತಾರೆ. ಆ ಕುಡಿಬಾರ್ದನ್ನು ಕುಡಿದಾಗ್ಲೂ ಕೂಡ ಸ್ವಲ್ಪ ಸುಖ ಅವರಿಗೆ ಆಗ್ತದೆ. ಅದು ಎಂಥ ಸುಖ ಅಂತ ಪ್ರಶ್ನೆ. ಅದು ಎಂಥ ಸುಖ? ಅದು ತಾಮಸವೇ. ಅದು ಮೋಹ. ಮೋಹ ಅಂದ್ರೆ ಕುಡಿಬಾರ್ದನ್ನ
ಕುಡಿದು ಅದರಿಂದಲೂ ಒಂದಿಷ್ಟು ಸುಖ ಆಗ್ತದೆ ಅಂತ ಅನ್ಕೊಳ್ತಾರಲ್ಲ, ಅದಕ್ಕೆ ಎಂಥ ಸುಖ ಅಂತ ಕರೀತಾರಂತೆ? ತಾಮಸ ಸುಖ ಅಂತ ಕರೀತಾರೆ. ಮತ್ತೆ ದೈನ್ಯ ಅಂದ್ರೆ ಹೆಂಡತಿ ಮಕ್ಕಳು ಮುಂದೆ ಬರಿಗೈಯಲ್ಲಿ ಹೋಗ್ಬೇಕಲ್ಲ, ಅವಾಗ ದೈನ್ಯ ಇದ್ದೇ ಇರುತ್ತೆ ಅಂತ ಇನ್ನೊಬ್ರು ವ್ಯಾಖ್ಯಾನ ಬರೆದಿದ್ದಾರೆ. ದೈನ್ಯಂ ಚ ದೈನ್ಯೋತ್ತಮ ಸುಖಂ ಪುತ್ರ ಕಲತ್ರಾದ್ಯುಪಚ್ಛಂದನ ಪ್ರಭವಂ. ಪುತ್ರ ಅಂದ್ರೆ ಮಕ್ಕಳು, ಕಲತ್ರ ಅಂದ್ರೆ ಹೆಂಡತಿ. ಪುತ್ರ ಕಲತ್ರಾದ್ಯುಪಚ್ಛಂದನ ಪ್ರಭವಂ. ಹೆಂಡತಿ ಅಥವಾ ಮಕ್ಕಳು ತಾವಾಗೆ ಸುಖ ಕೊಡ್ಲಿಲ್ಲ ಅಂತಾದಾಗ ಇವ ಅವರಿಂದ ಬೇಡಿ ಬೇಡಿ ಪಡಿಲಿಕ್ಕೆ ಹೋಗ್ತಾನೆ. ಅದು ದೈನ್ಯ ಸುಖ ಅಲ್ವೇ ಅಂತ ಒಬ್ರು ವ್ಯಾಖ್ಯಾನದಲ್ಲಿ ಬರೆದಿದ್ದಾರೆ, ದೈನ್ಯ ಸುಖ ಅಂತ. ಸಾಂದರ್ಭಿಕವಾಗಿ ಇದೆಲ್ಲ ಇಟ್ಕೊಳ್ಬೇಕಾದ ಅಭಿಪ್ರಾಯ ಸ್ಪಷ್ಟ ಇದೆ. ಹೀಗಾಗಿ ಪುತ್ರ ಕಲತ್ರ ವಿಪಚ್ಛಂದನ ಪ್ರಭವಂ ಸುಖಂ ದೈನ್ಯೋತ್ತಮ ಸುಖಂ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಆದ್ರೆ ಅದೇ ದೈನ್ಯತ್ವವನ್ನು ಪರಮಾತ್ಮನ ಮುಂದೆ ನಾವು ಮಾಡಿಕೊಂಡಾಗ ಅದು ತಾಮಸ ಆಗೋದಿಲ್ಲ. ಎಲ್ಲವೂ ಅಷ್ಟೇ. ಯಾವ್ಯಾವುದು ಇಲ್ಲಿ ತಾಮಸ ಮತ್ತು ರಾಜಸ ಅಂತ ವಿವರಣೆ ಕೊಟ್ಟಿದ್ದಾರೆ ಅದೆಲ್ಲವೂ ಪರಮಾತ್ಮ ವಿಷಯಕ ಅಂತ ಆದಾಗ ಅದರ ಹೆಸರು ಸಾತ್ವಿಕ ಅಂತ ಬಂದೇ ಬರ್ತದೆ. ನಾನು ಅದಕ್ಕೆ ಒಂದೇ ಔಷಧಿಗೆ ಉಪಯೋಗಿಸುವ ರಸ ಮರಣಕ್ಕೂ ಕಾರಣ ಆಗ್ತದೆ ಅಂತ ಹೇಳ್ತಾರೆ ಒಂದು ಕಡೆಯಲ್ಲಿ. ನಮ್ಮ ಎಲ್ಲಾ ಪ್ರವೃತ್ತಿಗಳು ಕೂಡ ಸಹಜವಾಗಿರೋದು ಸಾತ್ವಿಕನೇ ಅಂತೆ. ಬಣ್ಣ ಸೇರಿಸಿದ್ದು ಬ್ಲ್ಯಾಕ್ ಮನಿ ಆಗಿದೆ. ಅಂದ್ರೆ ಬಟ್ಟೆಗೆ ವಾಸ್ತವಿಕವಾಗಿ ಹುಟ್ಟು ಸಹಜವಾಗಿ ಬೆಳ್ಳಿಗೆ ಇದೆ, ಹತ್ತಿ ಮೂಲ ಪ್ರಕೃತಿ. ಆದ್ರೆ ನಾವ್ ಯಾವಾಗ ಅದಕ್ಕೆ ಕೆಂಪು ಕಾಣಬೇಕು, ಹಸಿರು ಕಾಣಬೇಕು ಅಂತ ಮತ್ತೊಂದು ಮಿಶ್ರಣ ಮಾಡ್ತೇವೆ, ಆಗ ಅದು ಏನಂತ ಕರ್ಸ್ಕೊಳ್ಳಿಕ್ಕೆ ಶುರು ಆಗ್ತದೆ. ಅದು ರಾಜಸ ತಾಮಸ ಅಂತ ಹೆಸರು ಪಡ್ಕೊಳ್ಳೋದು. ಇದನ್ನ ನಾವು ಗಮನಿಸಿದಾಗ ಪ್ರಕೃತದಲ್ಲಿ ಭಗವದ್ವಿಷಯಕವಾದಂತಹ ಏನೇ ವ್ಯವಸ್ಥೆಗಳಿದ್ರು ಅದೆಲ್ಲ ಸಾತ್ವಿಕವೇ, ಅದು ಫಿಕ್ಸ್. ಅದಕ್ಕೆ ಇನ್ನೆರಡೇನು ಹೊಸಾದು ಸೇರ್ಕೊಂಡಿದಾವಲ್ಲ ಅದು ಬಣ್ಣ ಅಂತ ಅರ್ಥ, ಇದೇನಲ್ಲ. ತಿಳಿತದಲ್ಲ? ಹೀಗಾಗಿ ದೈನ್ಯ ದೇವರ ವಿಷಯದಲ್ಲಿ ಆದ್ರೆ ಅಂದ್ರೆ ಕೇಳೋದೇ ಬೇಕಾಗಿಲ್ಲ, ಸಾತ್ವಿಕನೇ. ಹಾಗೆ ಭಗವಂತನ ವಿಷಯಕವಾದಂತಹ ತಿಳುವಳಿಕೆಯಲ್ಲಿ ಏನು ಮಾಡಿದ್ರು ನಡೀತದೆ ಅಂತಿದೆ. ದೈನ್ಯತ್ವೇನ ದೈನ್ಯ ತಾಮಸ ಅಲ್ಲ, ಭಗವದ್ ಇತರತ್ರ ವಿಷಯಕವಾದ ದೈನ್ಯ ಮಾತ್ರ ತಾಮಸ. ಅದಕ್ಕೆ ಹೇಳಿದೆ, ದೇವರ ವಿಷಯ ಬಿಟ್ಟು ಬೇರೆ ವಿಷಯದಲ್ಲಿ ಅದು ತಾಮಸ ಅಂತ ಕರೆಸ್ಕೊಳ್ತದೆ ಅನ್ನೋ ಅಭಿಪ್ರಾಯದಲ್ಲಿ ತಗೊಂಡಿದ್ದೆ ಅಷ್ಟೆ. ದೇವರ ವಿಷಯ ಬಿಟ್ಟು ಬೇರೆ ವಿಷಯದಲ್ಲಿ. ಇನ್ನೊಂದೇನಂದ್ರೆ ದೇವರ ವಿಷಯದಲ್ಲಿ ದೈನ್ಯ ಬರೋದು ಬಹಳ ಕಡಿಮೆನೇ ಇದೆ. ಅದನ್ನೇ ಹೇಳಿದೆ, ಅದೇ ಭಕ್ತರಿಗೆ ಬಂದದಂದ್ರೆ ಸಾತ್ವಿಕನಾದವನಿಗೆ ಬರ್ತದಂತ. ಸ್ವಲ್ಪ ಸಮಸ್ಯೆನೆ, ತುಂಬಾ ನಿಧಾನಕ್ಕೆ ಬರ್ತದೆ. ಆಮೇಲೆ ಪ್ರಕೃತಕ್ಕೆ ಆತ್ಮೋರ್ಥ ಸುಖಂ ಅನ್ನೋದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಆಚಾರ್ಯರು ತಾತ್ಪರ್ಯ ಬರೀತಾರೆ. ಪರೋಕ್ಷ ಜ್ಞಾನಮಾತ್ಮೋತ್ಥಂ ಆಪರೋಕ್ಷೇಣ ದರ್ಶನಂ ವಿಷ್ಣುಶ್ರಯಂ ಸುಖಂ ನಿತ್ಯಂ ಗಮಯೇತ್ ತತ್ಪ್ರಸಾದತಃ ನತು ವಿಷ್ಣೋಃ ಸ್ವರೂಪಂತು ಸುಖಂ ಕೇನಚಿದಾಪ್ಯತೆ ತಸ್ಯೈವ ವಿಷಯತ್ವಾತ್ತು ತತ್ಸುಖಂ ಚೇತಿ ಭಣ್ಯತೆ ಪರೋಕ್ಷ ಜ್ಞಾನಗೋ ಯಸ್ಮಾತ್ ವಿಷಯಃ ಸ್ವಮನೋಗತಃ ಅತ ಆತ್ಮೋರ್ಥಮಿತ್ಯೇವ ಸುಖಮಾಹುರ್ವಿಪಶ್ಚಿತಃ ಇತಿ ಚ ಪ್ರದ್ಯೋತ ನಿನ್ನೆ ತಿಳಿಸಿದಂತೆ
ಪರೋಕ್ಷ ಜ್ಞಾನ ಆತ್ಮೋತ್ಥಂ ಅಪರೋಕ್ಷೇಣ ದರ್ಶನಂ ವಿಷ್ಣುವಾಶ್ರಯಂ ಸುಖಂ ನಿತ್ಯಂ ಗಮಯೇತ್ ತತ್ಪ್ರಸಾದತ. ಎಂಥ ಅದ್ಭುತ ನೋಡ್ರಿ. ಭಗವಂತನ ಪರೋಕ್ಷ ಜ್ಞಾನ ಅಂತೇನಿದೆ ಅದು ಬಹಳ ವಿಶೇಷ. ಆ ಪರೋಕ್ಷ ಜ್ಞಾನ ಅನ್ನೋದು ತತ್ಪ್ರಸಾದತಃ, ಆ ಭಗವದ್ ಅನುಗ್ರಹ ಆದ್ರೆ ಮಾತ್ರ ಪರೋಕ್ಷ ಜ್ಞಾನ ಬರ್ಲಿಕ್ಕೆ ಸಾಧ್ಯ. ಅಷ್ಟೇ ಅಲ್ಲ, ಆತನ ಅನುಗ್ರಹ ಆದ್ಮೇಲೆ ಜ್ಞಾನ ಇವನಿಗೆ ಸುಖ ಕೊಡ್ಲಿಕ್ಕೆ ಸಾಧ್ಯ. ಜ್ಞಾನ ಸುಮ್ಮನೆ ಸುಖ ಕೊಡಲ್ಲ, ಅದು ತತ್ಪ್ರಸಾದತಃ. ಆದ್ರೆ ಭಗವದ್ ಅನುಗ್ರಹ ಇದ್ರೆ ಇವನ ಮೇಲೆ ಆ ಜ್ಞಾನ ಮನಸ್ಸಿನ ಮೇಲೆ ಪರಿಣಾಮ ಮಾಡಿ ಸುಖ ಕೊಡ್ತಾರೆ. ಅದೇ ಭಗವಂತನ ಅಪರೋಕ್ಷ ಜ್ಞಾನ ಅನ್ನೋದು ಅವರಿಗೆ ಹುಟ್ಟಿನಿಂದ ಇರ್ತದೆ. ಅದಕ್ಕೆ ಜಾತ ಅಪರೋಕ್ಷಗಳು. ನಾವು ನೀವು ಹುಟ್ಟಿನಿಂದ ಭಗವಂತನ ಅಪರೋಕ್ಷ ಜ್ಞಾನವನ್ನು ಪಡೆದವರು ಅಲ್ಲ. ಹೀಗಾಗಿ ನಾವು ಪರೋಕ್ಷ ಜ್ಞಾನವನ್ನು ಪಡೆದ ಮೇಲೇನೆ ಅಪರೋಕ್ಷ ಜ್ಞಾನ ಪಡೆಯುವುದು. ಇಲ್ಲಿ ಹೇಳ್ತಾ ಇರೋದೆಲ್ಲ ಪರೋಕ್ಷ ಜ್ಞಾನದಿಂದ ಆಗುವ ಸುಖದ ಬಗ್ಗೆ ಹೇಳ್ತಿದ್ದಾರೆ. ಆದ್ರಿಂದ ಇದು ದೇವತೆಗಳಿಗೆ ಅಂತ ಅಲ್ಲ, ನಾವು ನೀವು ನಮ್ಮ ಬಗ್ಗೆ ಯೋಚನೆ ಮಾಡಬಹುದು. ಅದಕ್ಕೆ ಹೇಳ್ತಾರೆ ಪರೋಕ್ಷ ಜ್ಞಾನಂ ಆತ್ಮೋತ್ಥಂ. ಭಗವಂತನ ಪರೋಕ್ಷ ಜ್ಞಾನದಿಂದ ಅಥವಾ ಅವನ ಅನುಗ್ರಹದಿಂದ ಮನಸ್ಸಿನ ಮೇಲೆ ಪರಿಣಾಮ ಆದಾಗ ಯಾವ ಸುಖ ಉಂಟಾಗ್ತದೋ ಅದು ಆತ್ಮೋತ್ಥ ಎಂಬ ಶಬ್ದದಿಂದ ಕರೆಸ್ಕೊಳ್ತದೆ. ಅದಕ್ಕೆ ಸಾತ್ವಿಕ ಸುಖ ಅಂತ ಗುರುತಿಸ್ತಾರೆ ಅಂತ ವಿವರಣೆ ಕೊಟ್ಬಿಟ್ರು. ಪರೋಕ್ಷ ಜ್ಞಾನ ಆದ್ಮೇಲೆ ಕೆಲವು ದಿನಗಳ ನಂತರ ಭಗವಂತನ ಅಪರೋಕ್ಷವೂ ಆಗ್ತದೆ. ಭಗವಂತನ ಅಪರೋಕ್ಷವೂ ಕೂಡ ಭಗವಂತನ ಅನುಗ್ರಹದಿಂದ ಆಗ್ತದೆ. ಸುಖ ಇದೆ. ಯಾವಾಗ ದೇವರ ಅಪರೋಕ್ಷ ಜ್ಞಾನ ಆದಾಗಲೂ ಒಂದು ಸುಖ ಇದೆ. ಅದು ಎಂಥ ಸುಖ ಅಂತ ಕೇಳಿದ್ರೆ ಅದು ಮದಪಾಶ್ರಯಂ ಸುಖಂ ನಿರ್ಗುಣಂ ಮದಪಾಶ್ರಯಂ. ಆ ಭಗವದ್ ಅಪರೋಕ್ಷದಿಂದ ಅವನ ಅನುಗ್ರಹ ಆದಾಗ ಆಗುವ ಸುಖ ಏನಿದೆ ಅಲ್ಲ, ಅದು ಭಗವಂತನನ್ನೇ ಆಶ್ರಯಿಸಿದ ಸುಖ ಅಂತ. ಈ ಒಂದೇ ಶ್ಲೋಕದೊಳಗೆ ಸಾತ್ವಿಕ ಸುಖದ ವಿವರಣೆನೂ ಕೊಡಬೇಕಾಗಿದೆ, ನಿರ್ಗುಣಂ ಮದಪಾಶ್ರಯಂ ಅಂತ ಕೊನೆಗೆ ಹೇಳಿದಂತಹ ಸುಖದ ವಿವರಣೆನೂ ಕೊಡಬೇಕಾಗಿದೆ. ಅದಕ್ಕೆ ಆಚಾರ್ಯ ಏನ್ ಮಾಡ್ತಾರೆ, ಮೊದಲು ಸಾತ್ವಿಕ ಸುಖದ ವಿವರಣೆಯನ್ನು ಕೊಡ್ಲಿಕ್ಕೆ ಆತ್ಮೋತ್ತಮ ಶಬ್ದದ ವಿವರಣೆ ಕೊಟ್ಬಿಟ್ರು. ಆಮೇಲೆ ಆ ಸುಖಕ್ಕೆ ಅದು ಮೊದಲನೇ ಹಂತ ಅಂತ ಇಟ್ಕೊಂಡ್ರಿ, ಪರೋಕ್ಷ ಜ್ಞಾನದಿಂದ ಆಗುವ ಸುಖ. ಅದರದ್ದು ಎರಡನೇ ಹಂತ ಇದೆ ಅಲ್ಲ, ಅಂದ್ರೆ ಅವನ ಅನುಗ್ರಹದಿಂದ ಆಗುವ ಭಗವಂತನ ಅಪರೋಕ್ಷ ಜ್ಞಾನ, ಅದರಿಂದ ಉಂಟಾಗುವ ಏನ್ ಸುಖ ಇದೆ ಅಲ್ಲ, ಅದು ಮದಪಾಶ್ರಯಂ ನಿರ್ಗುಣಂ ಸುಖಂ ಅಂತ ತಿಳ್ಕೊಳ್ರಿ ಅಂತ. ನಿರ್ಗುಣಂ ಅಂದ್ರೆ ಮೋಕ್ತಿ ಸಾಧನಂ ಅಂತ ಅರ್ಥ, ಮೋಕ್ಷದಲ್ಲಿ ಅನುಭವಿಸುವ. ಮದಪಾಶ್ರಯಂ ಅನ್ನೋ ಶಬ್ದಕ್ಕೆ ಅರ್ಥ ಬರುದು. ಏನ್ ಮದಪಾಶ್ರಯಂ ಅಂದ್ರೆ ವಿಷ್ಣುವಾಶ್ರಯಂ ಸುಖಂ ನಿತ್ಯಂ ಗಮಯೇ ತತ್ಪ್ರಸಾದತಃ. ಭಗವಂತನ ಅನುಗ್ರಹದಿಂದ ಅಪರೋಕ್ಷ ಉಂಟಾಗಿ ಭಗವಂತನ ಅನುಗ್ರಹದಿಂದ ಅನುಭವಿಸುವ ಸುಖಕ್ಕೆ ಮದಪಾಶ್ರಯ ಸುಖ ಅಂತ ಕರಿಬೇಕು ಅಂತ. ಇಷ್ಟು ಸಹಜ ಅಲ್ಲ, ಆಗಲ್ಲ ಅಂತ ಹೇಳಲಿಕ್ಕೂ ಆಗಲ್ಲ. ಯಾರು ಪರೋಕ್ಷ ಜ್ಞಾನಕ್ಕೆ ಯೋಗ್ಯರು ಅಂತ ಆಲ್ರೆಡಿ ಫಿಕ್ಸ್ ಅವ್ರಿಗೆ ಆಗ್ತದೆ. ಆಗುವ ಅಪರೋಕ್ಷ ಜ್ಞಾನಿಗಳಿಗೆಲ್ಲ ಸುಖವೂ ಹಾಗೆ ಆಗ್ತದೆ. ಅಪರೋಕ್ಷ ಜ್ಞಾನ ಮಾಡ್ಕೊಂಡವರಿಗೆಲ್ಲ ಮೊದಲ ಪರೋಕ್ಷ ಜ್ಞಾನ ಅನ್ನೋದು ಬಂದಿರ್ತದೆ. ಆ ಪರೋಕ್ಷ ಜ್ಞಾನ ಅದು ಸುಖವನ್ನು ಉಂಟು ಮಾಡ್ತದೆ. ಹಾಗಾದ್ರೆ ಸುಖ ಎರಡು ಹಂತದಲ್ಲಿ, ಪರೋಕ್ಷ ಜ್ಞಾನದಿಂದ ಒಂದು, ಅಪರೋಕ್ಷ ಜ್ಞಾನದಿಂದ ಇನ್ನೊಂದು ಸುಖ. ಆ ಮೊದಲು ಇರುವ ಸುಖ ಆತ್ಮೋತ್ತಮ ಸುಖಂ ಅನ್ನುವ ಶಬ್ದದಿಂದ ಭಾಗವತ ವಿವರಣೆ ಕೊಟ್ಟದ್ದು. ಆಮೇಲೆ ಹೇಳಿದ ಸುಖ ಇದೆಯಲ್ಲ ಅಪರೋಕ್ಷ ಜ್ಞಾನದಿಂದ, ಅದು ಮದಪಾಶ್ರಯಂ ನಿರ್ಗುಣಂ ಅಂತ ಹೇಳುವ ಶಬ್ದದಿಂದ ಕೊಟ್ಟದ್ದು ಅಂತ ಬಿಡಿಸ್ತಾ ಇದ್ದಾರೆ. ಹೌದು 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 ಹೌದು. ಅದಕ್ಕೆ ತತ್ಪ್ರಸಾದತಃ ಅನ್ನೋದ್ರಿಂದ ಅದು ವಿವರಣೆ.
ಯಾವ್ದಾದ್ಮೇಲೆ ಹಾ ಅಪರೋಕ್ಷ ಆದ್ಮೇಲೂ ಒಂದು ಸುಖ ಇದೆ ಅಂತಂದು ನಮ್ಗೆ ಗೊತ್ತಾಗ್ತದ ಅಂತ ಪ್ರಶ್ನೆನಾ? ಸುಮ್ಮನೆ ಹಾಗೆ ಹೇಳಿರ್ತೀನಿ. ಅದಕ್ಕೆ ಸದೃಶವಾದ ಒಂದು ಸುಖದ ಉದಾಹರಣೆ ಕೊಟ್ಟಿರ್ತೇನೆ. ರಾತ್ರಿಯಲ್ಲಿ ಗಾಢ ನಿದ್ರೆಯಲ್ಲಿ ಒಂದು ಸುಖ ಅನುಭವಿಸ್ತೇವಂತೆ. ರಾತ್ರಿಯ ಕಾಲದಲ್ಲಿ ಗಾಢ ನಿದ್ರೆಯಲ್ಲಿ ಸುಖ ಅನುಭವಿಸ್ತೇವೆ. ಎದ್ದ ಮೇಲೆ ಒಂದು ಅನುಭವ ಬರ್ತದೆ. ಏತಾವಂತಂ ಕಾಲಂ ಸುಖಮಹಂ ಅಸ್ವಾಪ್ಸಂ. ಇಷ್ಟೋ ತನಕ ನಾನು ಬಹಳ ಸುಖವಾಗಿ ಮಲಗಿದ್ದೆ ಅಂತ ನಿದ್ರಾಕಾಲೀನವಾದ ಯಾವ ಸುಖ ಇದೆ ಅದು ಆ ಮುಕ್ತಿ ಸುಖದ ಸದೃಶ ಸುಖ ಅಂತ. ಈ ನಿದ್ರಾಕಾಲೀನ ಸುಖನೇ ಎಷ್ಟು ಅದ್ಭುತ ಇರ್ತದೆ ಅಲ್ಲ, ಅನುಭವಿಸಿದವರಿಗೆ ಯಾವತ್ತೆ. ಹಾ ಸ್ವಲ್ಪವೂ ದುಃಖ ಲವಲೇಶ ಮಿಶ್ರಣನೇ ಇಲ್ಲದಂತೆ ಮಾಡಿ ಪ್ರಾಜ್ಞನ ಆಲಿಂಗನದಿಂದ ಜೀವನಾದವರು ನಾವು ಮುಕ್ತಿಯಲ್ಲಿರೋ ಸುಖ ಹೇಗೆ ಅಂತ ತೋರಿಸ್ಲಿಕ್ಕೆ ದೇವರು ನಿದ್ರೆಯಲ್ಲಿ ಕೊಟ್ಟು ಜೀವನಿಗೆ ಅದರ ಅಪೇಕ್ಷೆ ಹುಟ್ಟಿಸ್ತಾ ಇರ್ತಾನಂತೆ. ಇದನ್ನ ನೋಡಿ ಆದ್ರೂ ಅಲ್ಲಿ ಬರ್ಲಿಕ್ಕೆ ಇಷ್ಟಪಡುವಂತಾನೆ ಅಲ್ವಾ? ಬಹಳ ಸೂಕ್ಷ್ಮ. ಅದಕ್ಕೆ ಮನುಷ್ಯ ಎಲ್ಲದರಿಂದ ವಂಚಿತನಾದ್ರೂ ನಿದ್ರೆಯಿಂದ ಆಗ್ಬಾರ್ದಂತೆ ನನ್ನ ಪ್ರಕಾರ. ಅದು ಪಾಠದಲ್ಲೆಲ್ಲ ಮತ್ತೆ ಅದೇ ನಿದ್ರೆ, ಅದು ತಾಮಸ ನಿದ್ರೆ ಮತ್ತೆ. ನಿದ್ರೆಯಲ್ಲಿ ಜ್ಞಾನ ಇರಲ್ಲ, ಮುಕ್ತಿಯಲ್ಲಿ ಜ್ಞಾನ ಇರುತ್ತೆ. ನಿದ್ರೆಯಲ್ಲೂ ಕೂಡ ಜ್ಞಾನ ಇಲ್ಲ ಅನ್ನೋದು ಸ್ವಾರಸ್ಯ ಹೇಳ್ತೀನಿ. ಆತ್ಮನಿಂದ ಬೇರ್ಪಡಿಸ್ಲಿಕ್ಕೆ ಆಗದ್ದು ಅಂತಂದ್ರೆ ಜ್ಞಾನ ಅಂತ. ಜ್ಞಾನ ಇಲ್ಲ ಅಂತ ಅನ್ಲಿಕ್ಕೆ ಅವಕಾಶವೇ ನೋಡ್ರಿ, ವಿಚಾರ ಮಾಡ್ರಿ ನೀವೇ. ಬಹಳ ಸುಖವಾಗಿ ನಿದ್ರೆ ನಾ ಮಾಡದೆ ಅಂತ ಸ್ವತಃ ನಾನು ಅನ್ನೋದೇನದಲ್ಲ, ಅದನ್ನೇ ಹೇಳಿಕ್ ಬಂದೆ. ಅದಕ್ಕೆ ಎಲ್ಲಾ ಕಾಲದಲ್ಲಿಯೂ ಕೂಡ ಆತ್ಮನಿಂದ ಬೇರ್ಪಡಿಸ್ಲಿಕ್ಕೆ ಆಗದೇ ಇರೋದು ಒಂದೇ ಒಂದು ಅಂದ್ರೆ ಯಾವ್ದದು? ಜ್ಞಾನ. ಆದ್ರೆ ಇಲ್ಲದೆ ಇರೋ ಜ್ಞಾನ ಯಾವ್ದು? ಹಾಗಾದ್ರೆ ಸ್ವಾರಸ್ಯ ಹೇಳ್ತೇನೆ. ಪ್ರಾಕೃತ ವಿಷಯಗಳ ಬಗ್ಗೆ ತಿಳುವಳಿಕೆ ನಿದ್ರೆಯಲ್ಲಿ ಇರಲ್ಲ. ಏನಿರಲ್ಲ ಅನ್ಬೇಕು? ಪ್ರಾಕೃತ ವಿಷಯಗಳಿಂದ ಉಂಟಾಗುವ ಇಂದ್ರಿಯ ಸಂಪರ್ಕದಿಂದ ಆಗುವಂತಹ ಯಾವುದೇ ತರದ ತಿಳುವಳಿಕೆಗಳು ಆ ಸಮಯದೊಳಗೆ ಇಲ್ಲ ಅನ್ನೋ ಅಭಿಪ್ರಾಯದೊಳಗೆ ನಿದ್ರೆಯಲ್ಲಿ ಜ್ಞಾನ ಇಲ್ಲ ಅಂತ ಎಲ್ಲರೂ ವ್ಯವಹಾರ ಮಾಡ್ತಾರೆ. ಆದ್ರೆ ನಾನು ಅನ್ನುವಂತಹ ಸಾಕ್ಷಿ ರೂಪವಾದ ತಿಳುವಳಿಕೆ, ಅನುಭವಿಸುವ ಸುಖದ ಬಗ್ಗೆ ತಿಳುವಳಿಕೆ ಆಗಲೂ ಅವನಿಗೆ ಇರಲೇಬೇಕು. ಇಲ್ಲದೆ ಹೋದ್ರೆ ಇಷ್ಟೋ ತನಕ ನಾನು ಸುಖವಾಗಿ ನಿದ್ರೆ ಮಾಡದೆ ಅನ್ನುವ ಅನುಭವವನ್ನ ಹ್ಯಾಕ್ ಕೊಡಿಸ್ತೀರಿ? ಈ ಸಮಸ್ಯೆ ಕಾಡ್ತದೆ. ಸ್ಪಷ್ಟ ಅರ್ಥ ಆಯ್ತು ಅಂತ ಅನ್ಕೊಳ್ತೇನೆ. ಪಾಯಿಂಟ್ ನಾವು ಮಾಡ್ಕೊಳ್ಬೇಕಾದದ್ದು ಅದನ್ನೇ ಹೇಳ್ತೇನೆ. ವರ್ತಮಾನದಲ್ಲಿ ಇಂದ್ರಿಯಗಳಿಂದ ಉಂಟಾಗುವ ಸುಖವು ಇಂದ್ರಿಯಜನ್ಯವಾದ ತಿಳುವಳಿಕೆ ಆಗ ಇರೋದಿಲ್ಲ. ಇಷ್ಟಕ್ಕೂ ಹೋಗ್ಬೇಕಷ್ಟೆ. ಒಂದು ಪ್ರಶ್ನೆ, ಇವಾಗ ಪರಮಾತ್ಮನ ತರ ಜೀವ ಕೂಡ ಜ್ಞಾನಾನಂದ ಸ್ವರೂಪನ? ಅದು ಇವಾಗ ನಮ್ಮ ಅನುಭವಕ್ಕೆ ಬರೋದಿಲ್ಲ. ಬಹಳ ಸುಖ, ಬಹಳ ಅದ್ಭುತ. ನಾನು ಹೇಳ್ತೇನೆ, ನಾನು ಅದಕ್ಕೆ ಹೇಳುದು, ಇತ್ತೀಚೆಗೆ ಏನಾಗ್ತಾ ಇದೆ, ದೇವರ ಜ್ಞಾನಾನಂದ ಸ್ವರೂಪ ಆದ್ರಿಂದ ಜೀವನು ಅನ್ನೋಕ್ಕಿಂತ ಸ್ವಲ್ಪ ಉಲ್ಟಾ ಹೇಳೋದು ಚೆನ್ನಾಗಿರ್ತದೆ ಅಂತ ನನ್ನ ಅಭಿಪ್ರಾಯ. ನಮಗ ಇಷ್ಟ ಆನಂದದ ಅಂದ ಮೇಲೆ ಹೀಗೆ ಹೇಳ್ಬೇಕು ಯಾವಾಗಲೂ. ಅಂದ್ರೆ ಈ ಟ್ರೈನಿಂಗ್ ಬಹಳ ಮುಖ್ಯ ಮನುಷ್ಯನಿಗೆ. ಸ್ವಲ್ಪ ನಿಮ್ಮ ಭಾಷೆಯಲ್ಲಿ ನಿಮಗೆ ಅನುಸಂಧಾನಕ್ಕೆ ಬರ್ತದೆ. ಅವನ ಮಕ್ಕಳಾದ ನಮಗ ಇಷ್ಟ ಆನಂದ ಇನ್ನು ಅವನಿಗೆ ಎಷ್ಟಿರಬೇಡ. ಇದು ಅನುಭವಿಸುವ ಕ್ರಮ. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನ ಅನ್ನುವಾಗ ಕೃಷ್ಣ ಮಮೈವ ಅಂಶ ಅಂತ ಹೇಳ್ಬಿಟ್ಟ ಬೇಕಂತ್ಲಿ. ಭೀಷ್ಮ ದ್ರೋಣ ಕರ್ಣ ಅಶ್ವತ್ಥಾಮಾದಿಗಳೆಲ್ಲ ನಂದೇ ಒಂದು ಅಂಶಪ್ಪ, ನಿನಗಿಂತ ಹೆಚ್ಚು ಕರಡು ಸಂಬಂಧ ನನಗಿದೆ. ಒಂದು ಜನ್ಮದಲ್ಲಿ ನಿನ್ನ ಅಜ್ಜ, ನಿನ್ನ ಗುರುಗಳು, ನಿನ್ ದೊಡ್ಡಪ್ಪ. ಆದ್ರೆ ಎಲ್ಲಾ ಅವ್ರ ಜನ್ಮಗಳಲ್ಲೂ ನಾನೇ ಅವ್ರ ದೊಡ್ಡಪ್ಪ. ಸೊ ಸೀಕ್ವೆನ್ಸ್ ನಿಮಗೆ ಸ್ಪಷ್ಟ ಆಗ್ತದೆ. ಜೀವಾತ್ಮ ಅನಿಸಿಕೊಳ್ಳುವವನಿಗೆ ಅನುಭವಿಸುತ್ತಿರುವ ಸುಖ ದುಃಖಗಳಲ್ಲಿ
ಸುಖದ ಪರಿಮಿತಿ ಅನ್ನೋದು ಎಷ್ಟೆಲ್ಲ ಅದ್ಭುತವಾಗಿ ನಮ್ಗೆ ಗೋಚರ ಆಗ್ತಾ ಇದೆ ಅಂದ ಮೇಲೆ ನಮಗಿಷ್ಟು ದೊಡ್ಡ ದೇಹ ಅನ್ನೋದನ್ನ ಕೊಟ್ಟ ದೇವರಿಗೆ ಎಷ್ಟು ಸುಖ ಇರಬೇಡ ಅಂತ ಅನ್ನೋದನ್ನ ಸಹಜವಾಗಿ ಆಲೋಚನೆ ಮಾಡ್ಬೋದಲ್ಲ. ದುಃಖ ಇಲ್ಲ ಅನ್ನೋ ಕಾನ್ಸೆಪ್ಟ್ ಅನ್ನು ಆಮೇಲೆ ಚರ್ಚೆ ಮಾಡೋಣ, ನಾವು ನೀವು ಸೇರ್ಕೊಂಡು. ನಾವೆಲ್ಲರೂ ದೇವರ ಅಂಶ ಅಂತ ಆದ್ಮೇಲೆ ನಮಗಿರುವಂತೆ ದುಃಖಗಳು ಅವರಿಗೂ ಯಾಕೆ ಇರಬಾರ್ದು ಅನ್ನುವ ಲಾಜಿಕ್ಕಿಗೆ ವಿಚಾರ ಆಮೇಲೆ ಮಾಡೋಣಂತೆ. ಸರಳವಾದ ಒಂದು ಯುಕ್ತಿಯನ್ನು ಅನುಸಂಧಾನ ಮಾಡ್ತಾ ಇದ್ರೆ ಸ್ಪಷ್ಟ ಗೊತ್ತಾಗ್ತದೆ. ನಾವೇ ಇಷ್ಟು ಫ್ರೀ ಆಗಿದ್ದೇವೆ, ಇಷ್ಟು ಸ್ವತಂತ್ರವಾಗಿ ಬದುಕು ನಡೆಸ್ತಿರ್ತೇವೆ, ಇಷ್ಟೆಲ್ಲ ಸುಖ ಅನುಭವಿಸ್ತಿರ್ತೇವೆ, ಬೇಕಾದದನ್ನ ತಗೊಳ್ತೇವೆ, ಬೇಡವಾದದನ್ನ ದೂರ ಮಾಡ್ಕೊಳ್ತಿದ್ದೇವೆ. ಏನೂ ಸ್ವಾತಂತ್ರ್ಯ ಇಲ್ಲ ಅನ್ಕೊಂಡ್ರೆ ಇಷ್ಟು ಹಾರಾಡ್ತಿದ್ದೇವೆ. ಇನ್ನೆಲ್ಲಾ ಸ್ವಾತಂತ್ರ್ಯ ಇರೋ ನಾವು ಹೇಗಿರಬೇಡ, ಇದು ಅನುಸಂಧಾನ ಮಾಡ್ಬೇಕು. ಅನಿಸ್ತದೋ ಇಲ್ಲೋ? ಆತ್ಮನಿಂದ ಜ್ಞಾನ ಭಿನ್ನ ಅಂತ ಹೇಳಿದ್ರೆ ಜ್ಞಾನ ಅನ್ನೋದಕ್ಕೆ ವ್ಯಾಖ್ಯೆ ಏನು? ಆತ್ಮನಿಂದ ಜ್ಞಾನ ಭಿನ್ನ ಅನ್ನೋದು ಸತ್ಯ. ಒಂದು ಸತ್ಯ ನೀವು ನೆನಪಿಟ್ಕೊಳ್ರಿ, ಜ್ಞಾನ ಡೆಫಿನೇಷನ್ ಏನು ಗೊತ್ತಾ? ಜ್ಞಾನ ಡೆಫಿನೇಷನ್ ಏನು ಅಂದ್ರೆ ವಿಷಯೀಕರಿಸುವ ಸ್ವಭಾವವನ್ನು ಜ್ಞಾನ ಅಂತ ಕರೀತಾರೆ ಅಷ್ಟೆ. ಗ್ರಾಸ್ಪಿಂಗ್ ಪವರ್ ಅಂಡ್ ಸೇವಿಂಗ್ ಪವರ್ ನೀವು ಇವತ್ತಿನ ಭಾಷೆಯಲ್ಲಿ ಕೇಳೋದಾದ್ರೆ ಎಲ್ಲವನ್ನು ವಿಷೀಕರಿಸುವ ಒಂದು ಶಕ್ತಿ ಇದೆ, ಅದನ್ನೇ ಹಿರಿಯರು ನಾಲೆಡ್ಜ್, ಜ್ಞಾನ, ತಿಳುವಳಿಕೆ, ಅರಿವು ಈ ಶಬ್ದಗಳಿಂದ ಗುರುತಿಸಿದ್ದಾನೆ ಅಂತ ನನ್ನ ಅಭಿಪ್ರಾಯ. ಇದು ಕಲ್ಲಿಗಿಲ್ಲದ್ದು. ಕಲ್ಲಿಗಿಲ್ಲದ್ದು ಅಂದ್ರೆ ಅಚೇತನವಾದವುಗಳಿಗೆ ಇಲ್ಲದ್ದು ಅಂತ ಒಂದು ಬೇರ್ಪಡಿಸಿ ತೋರಿಸ್ಬೇಕಾದ್ರೆ ಈ ಮೂರರಿಂದಲೇ ಬೇರ್ಪಡಿಸ್ಬೇಕಂತ. ಒಂದು ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ. ಸೊ ನಿಮಗೆ ಸ್ಪಷ್ಟ ಗೊತ್ತಾಗ್ತದೆ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿಗಳು ಯಾವುದಕ್ಕದ ಅದು ಅಚೇತನಕ್ಕಿಂತ ಭಿನ್ನವಾದದ್ದು ಅಂತ ಗುರುತಿಸ್ತಾ ಇದ್ದೇವೆ ಅಷ್ಟೇ. ಸೊ ಹೀಗಾಗಿ ನಾನು ವಿವರಣೆ ಕೊಟ್ಟೆ, ವಿಷೀಕರಿಸುವ ಸ್ವಭಾವ ಯಾವುದಕ್ಕದೋ ಅದನ್ನ ಜ್ಞಾನ ಅಥವಾ ಇಚ್ಛಾ ಅನ್ನೋ ಶಬ್ದದಿಂದ ಕರೀಲಾಗ್ತದೆ ಅಂತ ನಾನು ಅನಿಸ್ತದ ತಾನೆ. ಹೀಗೆ ಪ್ರಕೃತಕ್ಕೆ ಅನುಸಂಧಾನ ಮಾಡೋಣ. ಅಪರೋಕ್ಷ ಜ್ಞಾನದಿಂದ ಒಂದು ಆನಂದ, ಆಮೇಲೆ ಭಗವದ್ ಆಸೆಯಿಂದ ಇನ್ನೊಂದು ಜ್ಞಾನ, ಹೇಳ್ತೇನೆ. ಪರೋಕ್ಷ ಜ್ಞಾನದಿಂದ ಮೊದಲ ಆನಂದ ಒಂದು, ಅಪರೋಕ್ಷ ಜ್ಞಾನ ಆದ ಬಳಿಕ ಆಗುವಂತಹ ಆನಂದ ಎರಡು. ಎ ಬಿ ಅಂತ ಲೆಕ್ಕ ಹಾಕಿದ್ರೆ ಇದು ಎ, ಅದು ಬಿ. ಸರಿ ಗೊತ್ತಾಗ್ತದೆ ಅನ್ಕೊಳ್ತೇನೆ. ನೆಕ್ಸ್ಟ್ ಒಂದು ಸಮಸ್ಯೆ, ಮಧ್ವಾಚಾರ್ಯ ಕಾಲದಲ್ಲಿ ಈ ಭಾಗವತವನ್ನ ಮದಪಾಶ್ರಯಂ ಅನ್ನೋ ಶಬ್ದಕ್ಕೆ ಕೆಲವರು ಏನ್ ಮಾಡಿಬಿಟ್ರು, ಭಗವಂತನ ಅಪರೋಕ್ಷದಿಂದ ಆಗುವ ಜ್ಞಾನವೇ ಸುಖವೇ ಅದು ಸುಖ ಅಂತ ಅರ್ಥ ಮಾಡಲಿಲ್ಲ ಅವರು. ಅವ್ರೇನಂದ್ರು ಅಂದ್ರೆ ಆತ್ಮೋತ್ಥ ಅನ್ನೋ ಶಬ್ದ ಇದೆ, ಮದಪಾಶ್ರಯ ಅನ್ನೋ ಶಬ್ದ ಇದೆ, ಹೀಗಾಗಿ ಸಾತ್ವಿಕ ಸುಖ ಅಂದ್ರೆ ಯಾವುದು ಅಂತ ಅವ್ರು ವಿವರಣೆ ಕೊಟ್ಟರು ಗೊತ್ತೋ, ದೇವರ ಸ್ವರೂಪತೆಯನ್ನ ಜೀವ ಪಡ್ಕೊಳ್ಳೋದೇ ಸಾತ್ವಿಕ ಸುಖ ಅಂತ ಇಂಟರ್ಪ್ರಿಟೇಷನ್ ಕೊಟ್ಟರು. ಸಹಜ, ಯಾಕೆ ಆತ್ಮೋತ್ಥ ಮತ್ತು ಮದಪಾಶ್ರಯ ಶಬ್ದಗಳು ಬೇರೆಯವರಿಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಮಸ್ಯೆ ಆಯಿತು. ಅಥವಾ ಅವರು ಆಲ್ರೆಡಿ ಇಟ್ಕೊಂಡು ಒಂದೇನೋ ಒಂದು ಸಿದ್ಧಾಂತ ಇತ್ತು, ಅದನ್ನ ಇಲ್ಲಿ ಹುಡುಕ್ಲಿಕ್ಕೆ ಹೋದ್ರು, ಈ ಶಬ್ದದಿಂದ ಅರ್ಥ ಬರ್ತದೆ ಅಂತ ಅವ್ರು ಬರಬೇಕು. ಇದು ಸಮಸ್ಯೆ. ಅದಕ್ಕೆ ಆಚಾರ್ಯರು ಮುಂದಿನ 4 ಮಾತುಗಳನ್ನಾಡಿ ಇದು ದೇವರ ಸ್ವರೂಪತೆಯನ್ನ ಉಂಟು ಮಾಡಿಕೊಳ್ಳೋದೇ ಸಾತ್ವಿಕ ಸುಖ ಅನ್ನೋ ಅರ್ಥ ಕೆಲವರು ವ್ಯಾಖ್ಯಾನ ಮಾಡಿದ್ದಾರೆ. ಆ ಅರ್ಥ ಇಲ್ಲಿ ಇಟ್ಕೊಳ್ಳಿಕ್ ಬರಲ್ಲ ಅಂತ ತೋರಿಸ್ತಾರೆ. ನೋಡಿ, ನತು ವಿಷ್ಣೋ ಸ್ವರೂಪಂ ತು ಸುಖಂ ಕೇನಚಿರಾಪ್ಯತೆ ತಸ್ಯೈವ ವಿಷಯತ್ವಾತ್ತು ತತ್ ಸುಖಮಿತಿ ಚ ಇತಿ ಭಣ್ಯತೆ ಅಂತ. ನತು ವಿಷ್ಣು ಸ್ವರೂಪಂತು ಸುಖಂ, ವಿಷ್ಣುವಿನ ಸ್ವರೂಪವನ್ನ ತಾಳೋದಿದೆಯಲ್ಲ, ಆತ್ಮ ಹೋಗಿ ಯಾರಾಗಿ ಬಿಡ್ತಾನೆ, ವಿಷ್ಣುವಿನ ಸ್ವರೂಪ ಆಗ್ತಾನೆ ಅಂತ ಒಂದು ವಾದ ಇದೆ. ಆಚಾರ್ಯ ಪ್ರದ್ಯೋತ ಗ್ರಂಥದ ಉದಾಹರಣೆ ಕೊಟ್ಟು ವ್ಯಾಖ್ಯಾನ ಮಾಡ್ತಿದ್ದಾರೆ.
ಅರೆ ವಿಷ್ಣುವಿನ ಸ್ವರೂಪತೆಯನ್ನು ಪಡ್ಕೊಳ್ಳೋದನ್ನು ಸುಖ ಅಂತ ಯಾರಲ್ಲಿಗೆ ಸಾಧ್ಯ ಅಂತ ಪ್ರಶ್ನಿಸಿದ್ರು. ಅದು ತಪ್ಪು. ಮತ್ತೇನು ಹಾಗಾದ್ರೆ ವಿಷ್ಣುವಿನ ಸ್ವರೂಪವನ್ನ ಜೀವಾತ್ಮ ಹೊಂದೋದಲ್ಲಪ್ಪ, ಜೀವನಾದವನು ಅವನ ಅನುಗ್ರಹದಿಂದ ಅವನ ಅಪರೋಕ್ಷವನ್ನು ಪಡೆದು ತನ್ನ ಸುಖವನ್ನ ತಾನು ಪಡ್ಕೊಳ್ಳೋದು, ಅದನ್ನೇ ಸುಖ ಅಂತ ಕರೆಯಲಾಗ್ತದೆ ಅಂತ ಇಂಟರ್ಪ್ರಿಟೇಷನ್ ಕೊಟ್ಬಿಟ್ರೆ ಅಷ್ಟೇ. ಈಗ ನಿಮಗೆ ಅದು ಸ್ಪಷ್ಟ ಆಯ್ತು ಅಂತ ಅನ್ಕೊಳ್ತೇನೆ. ಯಾವುದೇ ಕಾಲದಲ್ಲೂ ಕೂಡ ಸ್ವರೂಪ ಸುಖವನ್ನ ಭಗವಂತ ನಾವು ಪಡೆಯಕ್ಕಾಗಲ್ಲ, ಭಿನ್ನಾಂಶವನ್ನ ಪಡಿತೇವೆ. ಅದನ್ನ ಅಲ್ಲಿ ಬರಿಬೇಕಾಗಿತ್ತು ಆಚಾರ್ಯರಿಗೆ. ಸ್ಪಷ್ಟ ಬರೆದಿದ್ದಾರೆ ನೋಡಿ, ನತು ವಿಷ್ಣು ಸ್ವರೂಪಂತು ಸುಖಂ. ಇದನ್ನ ಒಂದು ಸುಮ್ಮನೆ ಹಾಗೆ ನಿಮ್ಗೆ ಅನುಸಂಧಾನಕ್ಕೆ ಬರಲಿ ಅಂತ ಹೇಳಿರ್ತೇನೆ. ಈ ಮಾತಲ್ಲಿ ಎಷ್ಟು ತಥ್ಯ ಇದೆ ನೋಡ್ರಿ ಆಚಾರ್ಯ. ಹಾಗಾದ್ರೆ ಎರಡು ಆಚಾರ್ಯ, ಒಂದು ಅಪರೋಕ್ಷ ಜ್ಞಾನದಿಂದ ಒಂದು ಆನಂದ, ಆಮೇಲೆ ಮದಾಪಾಶದಿಂದ ಇನ್ನೊಂದು ಆನಂದ. ಅಪರೋಕ್ಷ ಜ್ಞಾನದಿಂದ ಅನ್ಬಾರ್ದು, ಮೊದಲನೇದು ಪರೋಕ್ಷ ಜ್ಞಾನದಿಂದ. ಇದು ಒಂದೇ, ಎರಡನೇದು ಒಂದೇ. ಭಗವಂತನ ಅನುಗ್ರಹದಿಂದ ಆಗುವ ಅಪರೋಕ್ಷ ಜ್ಞಾನದ ಸುಖ ಅಷ್ಟೇ, ಅದು ಬೇರೆ. ಅದೇ ಮದಪಾಶ್ರಯಂ. ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ ನೋಡಿ. ಈಗ ನಿಮಗೆ ಸ್ಪಷ್ಟವಾಗಿ ವ್ಯಾಖ್ಯಾನ ಮಾಡ್ಲಿಕ್ಕೆ ಬರ್ತದೆ. ಅದೇ ಅಪರೋಕ್ಷ ಜ್ಞಾನದ ಸುಖ ಅನ್ಬೋದು, ಅಪರೋಕ್ಷ ಅನ್ಬೋದು, ಏನಾದ್ರೂ ಹೇಳ್ರಿ ಅದಕ್ಕೆ. ಪರೋಕ್ಷ ಜ್ಞಾನದಿಂದಲೂ ಭಗವಂತನ ಸಂಗದಿಂದಲೇ ಬರೋದಲ್ಲ, ಅದು ಬೇರೆ ಏನಿಲ್ಲ. ಹೇಳ್ತೇನೆ, ಪರೋಕ್ಷ ಜ್ಞಾನ ಆದಾಗ ಇನ್ನೂ ಲಿಂಗದೇಹ ಉಳಿದಿರ್ತದೆ. ಹಾಗಾಗಿ ಆಗ ಸ್ವರೂಪ ಸುಖದ ಅನುಭವ ಆಗಿರ್ತದೆ ಅಂತಿಲ್ಲ ಅಲ್ವಾ? ಈಗ ಶಾಸ್ತ್ರದಿಂದ ನಿಮಗೂ ಕೂಡ ಆನಂದ ಆಗ್ತಾ ಇದೆ. ನಾವೆಲ್ಲರೂ ಆನಂದ ಅನುಭವಿಸ್ತಿದ್ದೇವೆ. ಶಾಸ್ತ್ರಾಧ್ಯಯನ ಮಾಡುವಾಗ ನಮ್ಮ ಮನಸ್ಸು ಒತ್ತಟ್ಟಿಗೆ ಇದ್ಕೊಂಡು ಒಂದು ಸುಖ ಅನುಭವಿಸ್ತಿದೆ. ಆದ್ರೆ ಈ ಸುಖ ಇದು ಸ್ವರೂಪ ಸುಖವಾ? ಆದ್ರೆ ಇದು ಸಾತ್ವಿಕ ಆಗ್ಲಿಕ್ಕೆ ಬರ್ತದೆ. ಇದು ದೇವರ ಅನುಗ್ರಹದಿಂದ ಭಗವಂತನ ವಿಷಯಕ ತಿಳುವಳಿಕೆಯಿಂದ ಬರ್ತಿದೆ. ಆದ ಕಾರಣ ಇದನ್ನ ಸಾತ್ವಿಕ ಅಂತ ಅನ್ನಬೇಕು. ಆದ್ರೆ ಇದು ಸ್ವರೂಪ ಸುಖವಾ? ಅದಕ್ಕೆ ನಾನು ಮೊದಲನೇ ಸುಖ ಅಪರೋಕ್ಷ ಸುಖ ಬರಬೇಕಾದ್ರೆ ಜೀವಂತ ಹೇಳ್ತೀನಿ. ಅದು ಸ್ವರೂಪ ದೇಹದಲ್ಲೇ ಇರುವ ಸುಖದ ಅಭಿವ್ಯಕ್ತಿ ಆಗ್ತದ. ಸ್ವರೂಪದಲ್ಲೇ ಒಂದು ಜೀವನಿಂದ ಬೇರ್ಪಡಿಸ್ಲಿಕ್ಕೆ ಆಗದ ಸುಖ ಇರ್ತದೆ. ಲಿಂಗದೇಹ ಅನ್ನೋ ಆವರಕ ಇದ್ದದ್ದಕ್ಕೆ ಅದರ ಅಭಿವ್ಯಕ್ತಿ ನಮಗಿನ್ನೂ ಆಗಿಲ್ಲ. ಲಿಂಗದೇಹ ಅನ್ನೋ ಆವರಕ ಹೋದ ಬಳಿಕ ಸ್ವರೂಪ ದೇಹದಲ್ಲಿರುವ ಸುಖದ ಅಭಿವ್ಯಕ್ತಿ ಆಗ್ತದೆ. ಎಲ್ಲ ಒಂದೇ, ಮುಕ್ತಿ ಸುಖ. ಅದಕ್ಕೆ ನಿರ್ಗುಣಂ ಶಬ್ದಗಳನ್ನು ಅಲ್ಲಲ್ಲಿ ಬಳಸಿದ್ದಾನೆ ಅಂತ ನಿಮಗೆ ನಾನು ನಿನ್ನೆಯಿಂದ ವ್ಯಾಖ್ಯಾನಿಸ್ತಾ ಇದ್ದೇನೆ ನೋಡಿ. ಪ್ರತಿ ಶ್ಲೋಕದ 4ನೇ ಸಾಲಿನಲ್ಲಿ ಕೃಷ್ಣ ನಿರ್ಗುಣ ಶಬ್ದ ಬಿಡದೆ ಹೇಳ್ತಾ ಇದ್ದಾನೆ. ಏನು ಅವನ ಇಂಟೆನ್ಷನ್ ಅಂದ್ರೆ, ಏನೇನು ಸ್ವರೂಪದೊಳಗದ ಅದೆಲ್ಲದಕ್ಕೂ ನಿರ್ಗುಣ ಅನ್ನೋ ಅಡ್ಜೆಕ್ಟಿವ್ ಕೊಡ್ತಾನೆ ಕೃಷ್ಣ. ನಿಮಗೆ ಈಗ ಸ್ಪಷ್ಟ ಆಗ್ತದೆ. ಇದನ್ನ ನೀವು ಗಮನಿಸ್ತಾ ಅಧ್ಯಯನ ಮಾಡಿದ್ರೆ ಸುಲಭವಾಗ್ತದೆ. ಅದು ನಿರ್ಗುಣಂ ಅದಪಾಶ್ರಯಂ. ನಿರ್ಗುಣ ಅಂದ್ರೆ ಮುಕ್ತಿಯಲ್ಲಿ ಸಿಗುವುದು ಅಂತ ಅರ್ಥ. ಸತ್ವರಜ ತಮೋ ಗುಣಗಳಿಗಿಂತಲೂ ಪ್ರಾಕೃತ ಗುಣಗಳಿಗಿಂತಲೂ ಭಿನ್ನವಾದ ಸ್ವರೂಪದಲ್ಲಿ ಮಾತ್ರ ಸಿಗುವ ಸುಖ, ಅದು ಮದಪಾಶ್ರಯಂ ಅಂತಂದ. ಮದಪಾಶ್ರಯಂ ಅನ್ನೋ ಮಾತಿಗೆ ಅಭಿಪ್ರಾಯವೇ ನನ್ನ ಅನುಗ್ರಹದಿಂದ ನನ್ನನ್ನೇ ಆಶ್ರಯಿಸಿದಾಗ ನನ್ನ ಬಿಟ್ಟು ಮತ್ತೊಬ್ಬರ ಕಡೆಗೆ ಹೋಗದೆ ನನ್ನಿಂದ ಉಂಟಾಗುವ ನಿನ್ನದೇ ಆದ ಸುಖವೇ ಸ್ವರೂಪ ಸುಖ. ಪಟ್ಟಾಗ್ತದ? ನೋಡ್ಕೊಡ್ರಿ. ಈ ಸುಖದಲ್ಲೂ ತಾರತಮ್ಯ ಇದೆ. ಒಬ್ಬೊಬ್ಬರ ಸುಖ ಅದು ಸತ್ಯ, ಅದು ಸಿದ್ಧಾಂತದ ವಿಷಯ. ಪಟ್ಟ ಗೊತ್ತಾಯ್ತಲ್ಲ? ಏನು ಹೇಳಿಕ್ ಬಂದೆ? ನತು ವಿಷ್ಣು ಸ್ವರೂಪಂತು ಸುಖಂ ಕೇನಾಪ್ಯತೆ. ಅದೇ ವಿಷ್ಣು ಸ್ವರೂಪತೆಯನ್ನಾಗ್ಲಿ ವಿಷ್ಣು ಸ್ವರೂಪ ಸುಖವನ್ನಾಗ್ಲಿ ಯಾರು ತಾನೇ ಹೊಂದಲಿಕ್ಕೆ ಸಾಧ್ಯ ಅಂತ ಒಂದು ಆಕ್ಷೇಪದ ಧ್ವನಿ ಇಲ್ಲಿ ನಮಗೆ ಕಂಡು ಬರ್ತದೆ. ಆಕ್ಷೇಪ ಧ್ವನಿಯ ಉದ್ದೇಶ ಇಷ್ಟೇ, ಇನ್ನೊಬ್ಬರ ಸ್ವರೂಪದ ಸುಖವನ್ನ ಮತ್ತೊಬ್ಬ ಪಡೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಸಣ್ಣ ಯುಕ್ತಿ ಇಟ್ಕೊಂಡಿರ್ತಾರೆ ಆಚಾರ್ಯ. ಗೊತ್ತಾಗ್ತದೆ ನಿಮಗೆ? ಅಂದ್ರೆ ಇವನ ಸ್ವರೂಪದ ಸುಖ ಇವನಿಗೆ ಮೀಸಲೆ ಹೊರತು ಅವನಿಗಲ್ಲ, ಅವನ ಸ್ವರೂಪದ ಸುಖ ಅವನಿಗೆ ಮೀಸಲೆ ಹೊರತು ಇವನದಲ್ಲ. ಇದು ಕಾಮನ್ ಫ್ಯಾಕ್ಟ್.
ಭೂಮಿಯಲ್ಲೇ ಹೀಗಿರುವಾಗ ಇನ್ನು ದೇವರ ಸ್ವರೂಪ ಸುಖ ನಾವು ಅನುಭವಿಸ್ತೇವೆ ಅಂತ ವ್ಯಾಖ್ಯಾನ ಮಾಡಿದ್ರಲ್ಲ ಹಾಳಬುದ್ಧಿವಂತ. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಅದಕ್ಕೆ ನತು ವಿಷ್ಣು ಸ್ವರೂಪಂತು ಸುಖಂ, ಈ ಭಾಗವತದಲ್ಲಿ ಹೇಳುವ ಸುಖದ ಶಬ್ದದಿಂದ ವಿಷ್ಣು ಸ್ವರೂಪಭೂತತೆಯನ್ನಾಗಲಿ ವಿಷ್ಣು ಸ್ವರೂಪಭೂತ ಸುಖವನ್ನಾಗಲಿ ಜೀವ ಪಡಿತಾನೆ ಅಂತ ಹೇಳಲಿಕ್ಕೆ ಹೊರಟದ್ದು ಅಲ್ಲ. ಅದನ್ನ ಕೇನಚಿತ್ ನ ಆಪ್ಯತೆ, ಅವನ ಸ್ವರೂಪದಲ್ಲಿ ಇದ್ದದ್ದನ್ನ ಇವನ ಸ್ವರೂಪದಲ್ಲಿ ಇದ್ದವನು ಹೇಗೆ ಪಡಿಲಿಕ್ಕೆ ಸಾಧ್ಯ? ಗೊತ್ತಾಗ್ತದಲ್ಲ? ಈಗ ನೀವು ಅದು ಸ್ಟ್ರೆಸ್ ಅಲ್ಲಿ ಕೊಟ್ಟಿದ್ದಾರೆ. ತಸ್ಯೈವ ವಿಷಯತ್ವಾತ್ತು. ಹಾಗಾದ್ರೆ ಮದಪಾಶ್ರಯಂ ಅಂತ ಹೇಳಿದ್ರಲ್ಲ, ಮದಪಾಶ್ರಯಂ ಅಂತ ಯಾಕೆ ಹೇಳಿದ್ರು ಅಂದ್ರೆ ಆ ಸುಖವು ಅವನ ವಿಷಯಕ ತಿಳುವಳಿಕೆಯಿಂದ ಬಂದದ್ರಿಂದ ಅವನ ಸುಖ ಅಂತ ಕರೀತಿರ್ತಾರೆ. ಭಗವಂತನ ವಿಷಯಕ ತಿಳುವಳಿಕೆಯಿಂದಲೇ ಆ ಸುಖ ಬರ್ತದೆ ಇವನಿಗೆ. ಅದು ಮತ್ತೊಬ್ಬರ ವಿಷಯಕ ತಿಳುವಳಿಕೆಯಿಂದ ಬರುವಂತಹದ್ದಲ್ಲ. ಅದಕ್ಕೆ ಅದನ್ನ ಮದಪಾಶ್ರಯಂ ಅನ್ನೋ ಶಬ್ದದಿಂದ ಕೃಷ್ಣ ಪರಮಾತ್ಮ ಕರೀತಾನೆ ಹೊರತು ಅವನ ಸ್ವರೂಪ ಸುಖವೇ ಇವನ ಸ್ವರೂಪಕ್ಕೆ ಸಿಗ್ತದೆ ಅಂತ ಅನ್ನೋ ಅರ್ಥದಲ್ಲಿ ಅಲ್ಲ. ಸ್ಪಷ್ಟವಾಯ್ತಲ್ಲ? ಹೀಗೆ ಒಂದು ಅಭಿಪ್ರಾಯವನ್ನ ನಿಮಗೆ ಅನುಸಂಧಾನಕ್ಕೆ ಬರಲಿ ಅಂತ ಹೇಳ್ತಿರ್ತೇನೆ. ಯಾವಾಗಲೂ ಅಷ್ಟೇ, ನಾವು ಈ ತರದ ಪ್ರಯೋಗಗಳನ್ನ ಮಾಡ್ತೇವೆ. ನಾವು ಈ ತರದ ಪ್ರಯೋಗಗಳನ್ನ ಮನೆಯೊಳಗೆ ಮಾಡ್ತೇವೆ ಸಾಂದರ್ಭಿಕವಾಗಿ. ಅದಕ್ಕೆ ದಾಸರು ಅಲ್ಲಲ್ಲಿ ಆ ಥರದ ಮಾತುಗಳನ್ನು ಆಡ್ತಾರೆ. ಧನದಿಂದ ಸಂತೋಷ ಕೆಲವರಿಗೆ ಲೋಕದಳು, ಕೆಲವರಿಗೆ ಮಡದಿಯಿಂದ ಸಂತೋಷ ಕೆಲವರಿಗೆ ಲೋಕದಳು. ಅಂದ್ರೆ ಸುಖ ಇನ್ನೊಬ್ಬರಿಂದ ಅಂತ ಬಳಕೆ ಮಾಡ್ತಿರ್ತಾರಲ್ಲ, ಹಣವೇ ಸುಖ ಕೊಡ್ತದ? ಹಣದ ಅರಿವು ಸುಖ ಕೊಡ್ತದ? ಅಲ್ವಾ? ನೋಡಿ ಎಷ್ಟು ಇದು ಶಬ್ದದ ಪ್ರಯೋಗ ಅಷ್ಟೇ. ಹಣ ಸುಖವ, ಹಣ ಇದೆ ಅನ್ನುವಂತಹ ಅರಿವು ಸುಖವ. ಆದ್ರೆ ಪ್ರಯೋಗ ಮಾಡುವಾಗ ಹಣದ ಸುಖ ಅಂತ ಪ್ರಯೋಗ ಮಾಡ್ತೀವಿ. ಹೇಗೋ ಹಾಗೆ ಭಗವಂತನ ವಿಷಯಕ ಅರಿವು ಮನುಷ್ಯನಿಗೆ ಸುಖ ಕೊಡ್ತದೆ ಅನ್ನೋ ಅರ್ಥದಲ್ಲಿ ಭಾಗವತ ಭಗವಂತನ ಸುಖ ಅಂತ ಪ್ರಯೋಗ ಮಾಡ್ತದೆ. ಅವನ ಅರಿವು ಅದು ಸುಖ. ಸ್ಪಷ್ಟ ಗೊತ್ತಾಯ್ತಲ್ಲ? ಹೀಗಾಗಿ ಮದಪಾಶ್ರಯಂ ಅನ್ನುವ ಮಾತಿನಲ್ಲಿ ತದ್ ವಿಷಯತ್ವಾತ್ತು, ತಸ್ಯೈವ ವಿಷಯತ್ವಾತ್ತು ತತ್ ಸುಖಂ ಇತಿ ಚ ಮನ್ಯತೆ. ಆ ಭಗವಂತನ ವಿಷಯಕ ಅರಿವು ನಮಗೆ ಸುಖ ಕೊಡುತ್ತದೆ. ಆದ ಕಾರಣ ಮದಪಾಶ್ರಯಂ ತತ್ ಸುಖಂ ಎಂಬುದಾಗಿ ನಾವು ಅದನ್ನ ಪ್ರಯೋಗ ಮಾಡ್ತಾ ಇರ್ತಾರೆ ಲೋಕದೊಳಗೆ ಅಂತ ವ್ಯಾಖ್ಯಾನ ಮಾಡಿದ್ವಿ. ಸ್ಪಷ್ಟ ಅರ್ಥ ಆಯ್ತು ಅಂತ ಅಂದ್ಕೊಳ್ತೇನೆ. ಈ ಭಾಗವತದ ಪ್ರಯೋಗಗಳನ್ನ ಸ್ವರಸವಾಗಿ ವ್ಯಾಖ್ಯಾನ ಮಾಡಿಕೊಡ್ತಾರೆ ಆಚಾರ್ಯ. ಇನ್ನು ಪರೋಕ್ಷ ಜ್ಞಾನಗೋ ಯಸ್ಮಾತ್ ವಿಷಯ ಸ್ವಮನೋಗತಃ ಅತಃ ಆತ್ಮೋತ್ಥಂ ಇದ್ದೇವ ಸುಖಮಾವು. ಎಷ್ಟು ಅದ್ಭುತ ನೋಡ್ರಿ ಆಚಾರ್ಯ ವ್ಯಾಖ್ಯಾನ. ಕೃಷ್ಣ ಮೊದಲನೇ ಲೈನ್ ನಲ್ಲಿ ಸಾತ್ವಿಕ ಸುಖ ಯಾವುದು ಅಂತ ಕೇಳಿದ ಕೂಡಲೇ ಆತ್ಮೋತ್ಥಂ ಅಂತ ಇಷ್ಟೇ ಶಬ್ದ ಆಗ್ಬಿಟ್ಟ ಅಲ್ವಾ? ಅಲ್ಲಿ ಆತ್ಮ ಅನ್ನೋ ಶಬ್ದಕ್ಕೆ ನಾವು ನೀವು ಏನ್ ವ್ಯಾಖ್ಯಾನ ಮಾಡಿದ್ವಿ? ಭಗವಂತನ ವಿಷಯಕವಾದ ಪರೋಕ್ಷ ಜ್ಞಾನದಿಂದ ಜನ್ಯವಾಗುವ ತಿಳುವಳಿಕೆ ಅಂತ ಅರ್ಥ ಮಾಡಿದ್ವಿ. ಆಚಾರ ಅಂತಾರೆ ಅದು ಮನೋಗತ ಸುಖ ಆದ ಕಾರಣ ಆತ್ಮೋತ್ಥ ಅಂತ ಕರೆದಿದ್ದಾನೆ ಅಂತ. ಸಂಸ್ಕೃತದಲ್ಲಿ ಆತ್ಮ ಶಬ್ದಕ್ಕೆ ಮನಸ್ಸು ಅನ್ನೋ ಅರ್ಥವೂ ಇದೆ. ಆತ್ಮ ಶಬ್ದಕ್ಕೆ ಏನು ಅರ್ಥ ಇದೆ? ಮನಸ್ಸು. ಈಗ ನಾವು ಎಲ್ಲ ಓದ್ತಾ ಇದ್ದೇವೆ, ಪರೋಕ್ಷ ಜ್ಞಾನ ಬರ್ತಿದೆ. ಎಲ್ಲಿ ಬರ್ತಿದೆ? ಮನಸ್ಸಿನಲ್ಲಿ ತಾನೇ ಬರ್ತಿದೆ. ಹಾಗಾದ್ರೆ ಸುಖ ಎಲ್ಲಿ ಬರ್ತದೆ? ಮನಸ್ಸಿನಿಂದಲೇ ಅನುಭವಿಸ್ತದೆ. ಹೀಗಾಗಿ ಮನೋಗತವಾದ ಸುಖವನ್ನೇ ಮನೋಗತ ಜ್ಞಾನದಿಂದ ಅನುಭವಿಸ್ತೇವೆ. ಆದ ಕಾರಣ ಅದನ್ನ ಸಾತ್ವಿಕ ಅನ್ಬೇಕು ಅಂತ ತಿಳಿಸ್ಲಿಕ್ಕೆ ಕೃಷ್ಣ ಪರಮಾತ್ಮ ಆತ್ಮೋತ್ಥಂ ಅನ್ನೋ ಆತ್ಮ ಶಬ್ದ ಆಡಿದ್ದಾನೆ ಅಂತ ವ್ಯಾಖ್ಯಾನ ಮಾಡಿಬಿಟ್ರು ಆಚಾರ್ಯ. ಅವಾಗಲೇ ಕೇಳಿದ್ರಲ್ಲ, ಮುಕ್ತಿಯ ಸುಖ ಬೇರೆ, ಈಗ ಅನುಭವಿಸ್ತಾ ಇರುವಂತಹ ಸುಖವೇ ಬೇರೆ. ಇದು ಮನೋವೃತ್ತಿ ರೂಪವಾದ ಜ್ಞಾನದಿಂದ ಮನಸ್ಸಿನಿಂದ ಆಗುವ ಸುಖ, ಅದು ಸ್ವರೂಪದಲ್ಲಾಗುವ ಸುಖ. ಎರಡರದ್ದು ಡಿಫರೆನ್ಸ್ ಸ್ಪಷ್ಟ ಆಯ್ತು ಅಂತ ಅನ್ಕೊಳ್ತೇನೆ. ಹೀಗೆ ಪರೋಕ್ಷ ಜ್ಞಾನಗಃ ಯಸ್ಮಾತ್ ವಿಷಯ
ಸ್ವಮನೋಗತಃ ಅತಃ ಆತ್ಮೋತ್ಥಂ ಇತ್ತೇವ ಸುಖಂ ವಿಪಶ್ಚಿತಃ ಆಹುಃ ಅಂತ ವ್ಯಾಖ್ಯಾನ ಮಾಡ್ತಾರೆ. ಮೂವತ್ತೊಂದು ಕೃಷ್ಣ ಏನ್ ಮಾಡ್ತಾನೆ, 30ನೇ ಶ್ಲೋಕದೊಳಗೆ ಎಲ್ಲಾ ಪದಾರ್ಥಗಳು ಕೂಡ ಸಾತ್ವಿಕ ರಾಜಸ ತಾಮಸ ಅನ್ನುವಂಥ ಗುಣ ಸಂಬಂಧದಿಂದ ಮೂರು ಇದ್ದೇ ಇರ್ತಾವೆ ಅನ್ನೋದನ್ನ ಒಂದು ಶ್ಲೋಕದಲ್ಲಿ ಸಾಮಾನ್ಯವಾಗಿ ಸಂಗ್ರಹ ಮಾಡಿ ಕೊಟ್ಬಿಡ್ತಾನೆ. ಅದು 30ನೇ ಶ್ಲೋಕದ ತಾತ್ಪರ್ಯ. ದ್ರವ್ಯವು, ದೇಶವು, ಕಾಲವು, ಫಲವು, ಜ್ಞಾನವು, ಕರ್ಮವು, ಕಾರಕವು, ಶ್ರದ್ಧೆಯು, ಅವಸ್ಥಾ, ಕೃತಿ, ನಿಷ್ಠ ಇವೆಲ್ಲವೂ ಕೂಡ ಮೂರು ಅಂತ ವಿಂಗಡಿಸ್ಲಿಕ್ಕೆ ಬರ್ತದೆ ಗುಣ ಸಂಬಂಧದಿಂದ ಅಂತ 30ನೇ ಶ್ಲೋಕದಲ್ಲಿ ವಿವರಣೆ ಕೊಟ್ಟು ಅದನ್ನು ಮುಂದೆ ವಿಸ್ತಾರ ಮಾಡ್ಲಿಕ್ಕೆ ಈ ಮುಂದಿನ ಮಾತನ್ನು ಹೇಳ್ದ. ಸರ್ವೇ ಗುಣಮಯ ಭಾವ ಪುರುಷ ವ್ಯಕ್ತ ನಿಷ್ಠಿತ ದೃಷ್ಟಂ ಶ್ರುತಮನುಧ್ಯಾಯೇ ಬುದ್ಧ್ಯಾ ವಾ ಪುರುಷ ಋಷಭ. ನೋಡಿದ್ರ ವಿವರಣೆ ಕೊಡಬೇಕು. ಸರ್ವೇ ಗುಣಮಯಾ ಭಾವಾಃ ಪುರುಷ ಅವ್ಯಕ್ತ ನಿಷ್ಠಿತಾಃ ಅಂತಂದ್ರೆ ಗುಣಮಯವಾದ ಎಲ್ಲಾ ಪದಾರ್ಥಗಳು ಅಂದ್ರೆ ಸಾತ್ವಿಕ ರಾಜಸ ತಾಮಸ ಅನ್ನುವ ಪ್ರಕೃತಿಯಿಂದ ನಿರ್ಮಿತವಾದ ಎಲ್ಲ ವಸ್ತುಗಳು ಕೂಡ ಏನೆಲ್ಲ ಇದ್ದಾವೆ ಅವು ಪುರುಷ ಮತ್ತು ಅವ್ಯಕ್ತ ನಿಷ್ಠಿತಾಃ ಅಂತಂದ. ಇಲ್ಲಿ ಪುರುಷ ಅಂದ್ರೆ ಪರಮಾತ್ಮ, ಅವ್ಯಕ್ತ ಅಂದ್ರೆ ಅವ್ಯಕ್ತ ತತ್ವಳಾದ ಲಕ್ಷ್ಮೀದೇವಿ. ಆ ಪರಮಾತ್ಮ ಮತ್ತು ಲಕ್ಷ್ಮೀದೇವಿಯಿಂದ ನಿಷ್ಠಿತಾಹ ಅಂದ್ರೆ ವ್ಯವಸ್ಥಾಪಿತವಾಗಿದೆ ಅಂತ ಅರ್ಥ. ವ್ಯವಸ್ಥೆ ಮಾಡ್ಬೇಕಲ್ಲ, ಮತ್ತೆ ಇದು ಹಿಂಗೆ ಇರಬೇಕು, ಇದೇ ಆಕಾರದಲ್ಲಿ ಇರಬೇಕು, ಇದಕ್ಕೆ ಇಷ್ಟೇ ಶಕ್ತಿ, ಇದು ಇಷ್ಟು ಕಾಲದ ತನಕನೇ ಬದಲಿರ್ಬೇಕು. 3 ಪಾಯಿಂಟ್ ನಾನು ಅವಾಗಲೇ ಹೇಳ್ತಿರ್ತೇನೆ. ಒಂದು ಕಂಪ್ನಿಯಲ್ಲಿ ತಯಾರಾದ ಪ್ರಾಡಕ್ಟಿಗೆ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಒಂದು ಹಾಕ್ಬೇಕಾ, ಎಕ್ಸ್ಪೈರ್ ಡೇಟ್ ಆಮೇಲೆ ಹಾಕ್ಬೇಕಾ, 2 ಡೇಟ್ ಹಾಕಿದಂತೆ ಅದರದ್ದೇ ಆದಂತಹ ಒಂದೇನು ಮಹತ್ವ ಇರ್ತದೆ ಕಾಂಪೋನೆಂಟ್ಸ್ ಹಾಕಬೇಕು. ಇದು ಇವತ್ತು ನೀವೆಲ್ಲಾ ಕಡೆಯಲ್ಲೂ ವಸ್ತುಗಳ ಪ್ರಾಡಕ್ಟ್ ಆದ ಕೂಡಲೇ ಅದರದ್ದು ಹಿಂಭಾಗದಲ್ಲಿ ಇಷ್ಟು ಹಾಕಿದ್ದನ್ನು ನೋಡ್ತಿರ್ತೀವಿ. ಸೇಮ್ ಥಿಯರಿ ಮೊದಲೇ ಪರಮಾತ್ಮ ವ್ಯವಸ್ಥೆ ಮಾಡಿದ್ದಾರೆ. ಇನ್ನೇನಲ್ಲ ಇಲ್ಲಿರೋದು, ಅದನ್ನೇ ಹೇಳ್ತಿದ್ದಾರೆ ನೋಡಿ. ಸರ್ವೇ ಗುಣಮಯ ಭಾವಾಹ, ಭಾವ ಶಬ್ದಕ್ಕೆ ಪದಾರ್ಥ ಅಂತ ಅರ್ಥ. ಗುಣಮಯ ಅನ್ನೋ ಶಬ್ದಕ್ಕೆ ಸತ್ವ ರಜಸ್ತಮೋ ಗುಣಗಳ ಪರಿಣಾಮದಿಂದಾಗಿದೆ. ಕಾಂಪೋನೆಂಟ್ಸ್ ಹೇಳಿಬಿಟ್ಟೆ ಕೃಷ್ಣ ಅಲ್ವಾ. ಇಷ್ಟು ಶುಗರಿನ ಅಂಶ ಇದೆ, ಇಷ್ಟು ಇದರ ಅಂಶ ಇದೆ, ಕೆಮಿಕಲ್ ಇದೆ, ಇಷ್ಟು ಪ್ರಾಡಕ್ಟ್ ತಗೊಂಡು ಇದನ್ನು ತಯಾರು ಮಾಡಿದ್ದೇವೆ ಹಾಕಿರ್ತಾರ ಇಲ್ಲ ಹಿಂದೆ. ಸೇಮ್ ಥಿಯರಿ ಪರಮಾತ್ಮ ಹೇಳ್ದ. ಎಲ್ಲಾ ವಸ್ತುಗಳನ್ನ ನಾನ್ ಸೃಷ್ಟಿ ಮಾಡ್ಲಿಕ್ಕೆ ಉಪಯೋಗಿಸಿದ ಕಾಂಪೋನೆಂಟ್ಸ್ ಅಂದ್ರೆ 3 ಗುಣ. ಒಂದು ಸಾತ್ವಿಕ, ಒಂದು ರಾಜಸ, ಒಂದು ತಾಮಸ. ಇದು ಫಿಕ್ಸೆಡ್. ಇದನ್ನ ತಯಾರು ಮಾಡಿದವರು ಯಾರು, ಒಳಗೇನವ ಅಂತ ಕೇಳಿದ್ರೆ ವಿವರಣೆ ಕೊಟ್ಟು ಪುರುಷ ಅವ್ಯಕ್ತ ನಿಷ್ಠಿತ. ಇದ್ರ ಬಗ್ಗೆ ನೀವೇನೇ ಕ್ವಶನ್ ಮಾಡೋದಾದ್ರೂ ನಮ್ಮನ್ನೇ ಮಾಡಬೇಕು ಅಂತ. ಯಾಕೆ ಅಂದ್ರೆ ಒಂದು ನಾನು, ಒಂದು ಲಕ್ಷ್ಮಿ, ನಾವೇ ವ್ಯವಸ್ಥಾಪಕರು. ನಮಗೇನಿಲ್ಲಿ ಪ್ರಾಡಕ್ಟ್ ಸೇಲ್ ಆಗಲಿ ಅಂತ ನಾವು ಮಾಡಿ ಕೂತಿಲ್ಲ, ಪ್ರಾಡಕ್ಟ್ ಸೇಲ್ ಆಗಲಿ ಅಂತ ಮಾಡಿ ಕೂತಿಲ್ಲ. ಹಿಂಗಾಗಿ ಇದಕ್ಕೆ ಪ್ರತ್ಯೇಕ ISI ಮುದ್ರೆ ಅವಶ್ಯಕತೆ ಇಲ್ಲ. ನಾವೇ ಇದ್ದೇವೆ. ಪುರುಷ ಅವ್ಯಕ್ತ ನಿಷ್ಠಿತ ಅಂತ ಪರಮಾತ್ಮ. ನಿಷ್ಠಿತ ಶಬ್ದಕ್ಕೆ ವ್ಯವಸ್ಥಾಪಿತ. ಇದು ಕ್ವಾಲಿಟಿ ಸರಿ ಇಲ್ಲ ಅಂತ ನೀವು ಕೇಸ್ ಹಾಕೋದಾದ್ರೂ ನಮ್ಮ ಮೇಲೆ ಹಾಕಬೇಕು. ಯಾಕೆ ವ್ಯವಸ್ಥಾಪಕರು ನಾವಾಗಿದ್ದೇವೆ ಅಂತ ಪರಮಾತ್ಮ. ಇಲ್ಲಿ ದೃಷ್ಟಂ ಶ್ರುತಂ ಅನುಧ್ಯಾಯೇತ್. ಅದಕ್ಕೋಸ್ಕರ ಕಂಡ ಎಲ್ಲ ವಸ್ತುಗಳು ಕೂಡ
ನೀವು ಮಾಡಬೇಕಾದದ್ದು ವಸ್ತುಗಳಿಗಿಂತ ಹೆಚ್ಚಾಗಿ ವಸ್ತುಗಳ ವ್ಯವಸ್ಥಾಪಕನನ್ನು ನೋಡೋದು ಒಳ್ಳೆಯದು. ಇದನ್ನು ಹೇಳಬೇಕಾಗಿದೆ ಕೃಷ್ಣನಿಗೆ. ನೀವೇನ್ ನೋಡ್ತೀರಿ ವಸ್ತು, ಅವುಗಳ ವ್ಯವಸ್ಥಾಪಕ ಯಾರು ಅಂತ ನೋಡ್ಲಿಕ್ಕೆ ಶುರು ಮಾಡ್ರಿ, ಆಟೋಮೆಟಿಕ್ಲಿ ನಾನು ನಿಮಗೆ ಸಿಗ್ತೇನೆ ಅಂತ ಹೇಳ್ತಾನೆ. ದೃಷ್ಟಂ ಶ್ರುತಂ ಅನುಧ್ಯಾಯೇತ್ ಅಂತ. ದೃಷ್ಟಂ ಅಂದ್ರೆ ಶಾಸ್ತ್ರಾರ್ಥ ರೂಪೇಣ ದೃಷ್ಟಂ, ಶ್ರುತಂ ಅಂದ್ರೆ ಶಾಸ್ತ್ರದಿಂದ ಶ್ರವಣ ಮಾಡಲ್ಪಡುವವ, ಶಾಸ್ತ್ರ ಶ್ರವಣದಿಂದಲೇ ನಮಗೆ ಸಿಗುವವ, ಆದ್ರಿಂದ ಆತ ಶ್ರುತನೂ ಹೌದು. ಶಾಸ್ತ್ರಾರ್ಥ ಶ್ರವಣ ರೂಪನಾಗಿಯೇ ಕಾಣಲ್ಪಡುವವ, ಆದ್ರಿಂದ ಆತ ದೃಷ್ಟನೂ ಹೌದು. ದೃಷ್ಟನೂ ಹೌದು, ಶ್ರುತನೂ ಹೌದು. ಅಂತಹ ಪರಬ್ರಹ್ಮನನ್ನು ಅನುಧ್ಯಾಯೇತ್, ಬುದ್ಧ್ಯ ಅನುಧ್ಯಾಯೇತ್. ನಿಮ್ಮ ಕೊಟ್ಟಂತಹ ಶಾಸ್ತ್ರದ ತಿಳುವಳಿಕೆಗೆ ಅನುಗುಣವಾಗಿ ಆ ಪರಮಾತ್ಮನನ್ನ ಧ್ಯಾನ ಅನುಧ್ಯಾಯೇತ್, ನಿರಂತರ ಸ್ಮರಣೆ ಮಾಡತಕ್ಕದ್ದು ಅಂತ ಅಂದ್ಬಿಟ್ಟೆ. ಯಾವ ವಸ್ತು ನೋಡು, ಯಾವುದೇ ಪದಾರ್ಥಗಳನ್ನು ನೋಡು, ವ್ಯವಸ್ಥಾಪಕ ನಾನಾಗಿದ್ದೇನೆ, ನನ್ನ ಮನೆ ಒಳಗಿದ್ದಾರೆ. ನೀನ್ ನೋಡ್ಬೇಕಾಗಿರೋದು ನನ್ನನ್ನೇ, ನನ್ನ ಬಿಟ್ಟು ಬೇರೆ ಇದನ್ನು ನೋಡ್ಲಿಕ್ಕೆ ಅವಕಾಶ ನಿನಗಿಲ್ಲ. ಯಾವಾಗಲೂ ಅದನ್ನು ಮಾಡು ಅಂತ ಉಪದೇಶ ಮಾಡ್ತಿದ್ದಾರೆ. ಯಾವ ಶಬ್ದಕ್ಕೆ ಅರ್ಥ ಆಗಲಿಲ್ಲ ನಿಮಗೆ ಇಲ್ಲಿ? ಇಷ್ಟು ಸ್ಪಷ್ಟವಾಗಿದೆ. ಹೇಳ್ತೇನೆ. ಅವ್ಯಕ್ತ ಶಬ್ದದಿಂದ ಲಕ್ಷ್ಮೀನ ಯಾಕೆ ತಗೊಂಡಿದ್ದಾನೆ ಅನ್ನೋದು ಹೇಳ್ತೇನೆ ಸ್ಪಷ್ಟವಾಗಿ. ಇಲ್ಲಿ ಬುದ್ಧ್ಯ ಅನ್ನೋ ಶಬ್ದ ಇದೆ ಅಲ್ಲ, ಅದಕ್ಕೆ ಅರ್ಥ ಗೊತ್ತಾಗ್ಲಿಲ್ಲ ಕೆಲವರಿಗೆ, ಸಮಸ್ಯೆ ಆಗ್ತದೆ. ಎಲ್ರಿಗೆ ಏನ್ ಅನ್ನಿಸ್ಬೇಕು, ಭಗವಂತನನ್ನೇ ಹೇಳುವ ಒಂದು ಶಬ್ದ ಈ ಶ್ಲೋಕದಲ್ಲಿ ಬರಲಿಲ್ಲ, ಲೋಕದ ಪ್ರಸಿದ್ಧವಾದದ್ದು ಅಲ್ವಾ? ಇಲ್ಲಿ ಎಷ್ಟು ಬಂದಿದೆ? ಸರ್ವೇ ಗುಣಮಯ ಭಾವಾಹ ಪುರುಷ ಅವ್ಯಕ್ತ ನಿಷ್ಠಿತಾಹ, ಇಷ್ಟೇ ಇದೆ. ಎರಡನೇ ಲೈನ್ ನಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ, ದೃಷ್ಟವನ್ನು ಶ್ರುತವನ್ನು ಬುದ್ಧಿಯಿಂದ ಅನುಧ್ಯಾಯೇ, ನಿರಂತರ ಸ್ಮರಣೆ ಮಾಡು. ಯಾರು ಏನು ಎತ್ತ ಇಲ್ಲೇ ಇಲ್ಲ. ದೃಷ್ಟ ಶ್ರುತ ಅವನನ್ನು ಬುದ್ಧಿಯಿಂದ ನಿರಂತರ ಸ್ಮರಣೆ ಮಾಡು. ಯಾರನ್ನ? ಅಲ್ಲ, ಅದು ಸಂಬೋಧನೆ. ಹೇ ಪುರುಷರ್ಷಭ ಅಂತ ಉದ್ಧವನಿಗೆ ಕೃಷ್ಣ ಮಾಡಿದ ಸಂಬೋಧನೆ ಅದು. ಹೇ ಪುರುಷರ್ಷಭ, ಹೇ ಪುರುಷ ಶ್ರೇಷ್ಠನಾದ ಉದ್ಧವನೇ, ಅನುಧ್ಯಾಯೇತ್, ನಿರಂತರ ಸ್ಮರಣೆ ಮಾಡು. ಯಾವುದನ್ನ? ಶ್ರುತವನ್ನ, ದೃಷ್ಟವನ್ನ ಅಂತ ಹೇಳುತ್ತೆ. ಗೊತ್ತಾಗ್ತದ ಏನ್ ಹೇಳಿದ ಅಂತ? ಅದಕ್ಕೆ ಆಚಾರ್ಯರ ತಾತ್ಪರ್ಯ ಬರುದು. ಇಲ್ಲಿ ಶ್ರುತವನ್ನ ದೃಷ್ಟವನ್ನ ನಿರಂತರ ಸ್ಮರಣೆ ಮಾಡು ಅಂತ ಹೇಳಿದ ಹಾಗೆ ಕಾಣಿಸ್ತದೆ. ವಾಸ್ತವಿಕವಾಗಿ ಶ್ರುತ ದೃಷ್ಟ ಅಂತಂದ್ರೆ ಪರಮಾತ್ಮ ಅಂತ ಇಟ್ಟುಕೊಂಡು ಪರಂ ಪುರುಷಂ ಅನುಧ್ಯಾಯೇ ಅಂತ ಅವ್ರು ವ್ಯಾಖ್ಯಾನ ಬರೀತಾರೆ. ಇಲ್ಲದೆ ಇದ್ರೆ ಅನಿವಾರ್ಯ, ಇಲ್ಲಿ ಬರೀಲೇಬೇಕು ಆಚಾರ್ಯರು. ಬರೀದೇ ಹೋದ್ರೆ ಮೇಲ್ನೋಟಕ್ಕೆ ಭಾಗವತ ಅರ್ಥ ಆಗಲ್ಲ ಅಂತ. ಅದಕ್ಕೆ ಭಾಗವತ ತಾತ್ಪರ್ಯದ ಕಡೆ ಸ್ವಲ್ಪ ಗಮನ ಹರಿಸೋಣ. ದೃಷ್ಟಂ ಶ್ರುತಂ ಬುದ್ಧ್ಯಾ ದೃಷ್ಟಂಚ ಅನು ಪರಂ ಬ್ರಹ್ಮಧ್ಯಾಯೇ ಸತ್ವಾದ್ ಗುಣಾತ್ ಜಾತಮಪಿ ವ್ಯವಧಾನಂ ವಿನೈವತು ಮುಕ್ತಿದಂ ನಿರ್ಗುಣಂ ಪ್ರೋಕ್ತಂ ವ್ಯವಧಾನೇನ ಸಾತ್ವಿಕಂ. ನೋಡಿದ್ರ ಅಲ್ಲಿ ಬರೋದು ಸ್ಪಷ್ಟವಾಗಿ ದೃಷ್ಟಂ ಶ್ರುತಂ ಅಂತ ಪ್ರತೀಕವನ್ನು ಗ್ರಹಣ ಮಾಡಿ ಆಚಾರ್ಯರು ಅದಕ್ಕೆ ಅರ್ಥ ಬರೆಯುವಾಗ ಬುದ್ಧ್ಯಾ ದೃಷ್ಟಂ ಅಂತ ಬಂದ್ಬಿಟ್ಟು ಬುದ್ಧ್ಯಾ ದೃಷ್ಟಂ. ಬುದ್ಧ್ಯಾ ದೃಷ್ಟಂ ಅಂತ ಅನ್ನೋದಕ್ಕೆ ಅರ್ಥ ಏನು ಅಂದ್ರೆ ತನ್ನ ಪ್ರತಿಭೆಯಿಂದ ಕಂಡುಕೊಂಡಂತಹ ಪರಬ್ರಹ್ಮನನ್ನು ಅಂತ ಅರ್ಥ. ತನ್ನ ಪ್ರತಿಭೆಯಿಂದ ಕಂಡುಕೊಂಡಂತಹ ಪರಬ್ರಹ್ಮನನ್ನು ಅನು ಅಂದ್ರೆ ನಿರಂತರವಾಗಿ ಯಾವಾಗಲೂ ಧ್ಯಾಯೇತ್ ಧ್ಯಾನ ಮಾಡಲ್ಪಡ್ತಕ್ಕದ್ದು, ಧ್ಯಾನಿಸತಕ್ಕದ್ದು ಅಂತ ಅರ್ಥ ಮಾಡಿದೆ. ಈ ರೀತಿ
ವಿವರಣೆ ಪರಬ್ರಹ್ಮ ಅನ್ನೋ ಶಬ್ದ ಹಾಕದೇ ಹೋಗಿದ್ರೆ ಮಧ್ವಾಚಾರ್ಯರು ನಮಗೇನ್ ಅನಿಸ್ತಿತ್ತು ಅಂದ್ರೆ ಯಾವುದು ಕಾಣ್ತದೋ ಯಾವುದು ಕೇಳಲ್ಪಡ್ತದೋ ಅದನ್ನು ನಿರಂತರ ಧ್ಯಾನ ಮಾಡಬೇಕು ಇಷ್ಟ ಅಷ್ಟೇ. ದೃಷ್ಟಂ ನಮ್ಮ ಬುದ್ಧಿಗೆ ಯಾವುದು ಕಾಣ್ತದೋ, ಶ್ರುತಂ ನಮ್ಮ ಬುದ್ಧಿಗೆ ಯಾವುದು ಕಿವಿಗೆ ಕೇಳ್ತದೋ ಅದನ್ನ ಧ್ಯಾನ. ಏನ್ ಧ್ಯಾನ ಮಾಡೋದು? ಅದಕ್ಕೆ ಆಚಾರ್ಯರು ಪರಂ ಬ್ರಹ್ಮ ಅನುಧ್ಯಾಯೇ ಅಂತ ವಿವರಣೆ ಕೊಡ್ಬೇಕು. ಸ್ಪಷ್ಟ ಗೊತ್ತಾಯ್ತಲ್ಲ? ಇಷ್ಟ ಅರ್ಥ. ಇನ್ನು ನಾನು ಇದನ್ನು ಹೀಗೆ ತಿಳಿಸ್ತೇನೆ ಸುಮ್ಮನೆ ಹಾಗೆ. ಕೃಷ್ಣನಾದ್ರೂ ಇಷ್ಟೇ ಶಬ್ದದಿಂದ ಯಾಕೆ ಆಡಿದ ಅಂತ. ಕೃಷ್ಣನಾದ್ರೂ ಶ್ರುತಂ ದೃಷ್ಟಂ ಬುದ್ಧ್ಯ ಅನುಧ್ಯಾಯೇ ಅಂತ ಕೃಷ್ಣನಾದ್ರೂ ಇಷ್ಟೇ ಶಬ್ದದಿಂದ ಯಾಕೆ ಆಡಿದ ಅಂದ್ರೆ ಅಭಿಪ್ರಾಯ, ಇದು ಉಪನಿಷತ್ತುಗಳಲ್ಲಿ ಆಡುವ ಸ್ಟೈಲ್ ಅನ್ನು ಕೃಷ್ಣ ಬಳಸಿರ್ತಾನೆ ಅಷ್ಟೇ. ಉಪನಿಷತ್ನಲ್ಲಿ ಶ್ರುತ ದೃಷ್ಟ ಮಂತ ಶ್ರೋತ ಧ್ಯಾತ ಅಂತ ಕೇಳಿರ್ತೀರಿ ನೀವು. ಶ್ರೋತ ಮಂತ ದ್ರಷ್ಟ ಧ್ಯಾತ ಅನುಧ್ಯಾತ ಅಂತ ಬರ್ತದೋ ಇಲ್ಲ? ಅಲ್ಲಲ್ಲಿ ಉಪನಿಷತ್ತಿನ ಸ್ಟೈಲೇ ಹಂಗೆ. ನೋಡಲ್ಪಡುವವ, ತಿಳಿಯಲ್ಪಡುವವ, ಕೇಳಲ್ಪಡುವವ, ಏನ್ ಹಿಂಗಂದ್ರೆ ಅದು ಸ್ಟೈಲ್. ಅದನ್ನೇ ಇಲ್ಲೂ ಕೂಡ ಬಳಸಿದ್ದಾನೆ ಕೃಷ್ಣ. ದೃಷ್ಟಂ ಶ್ರುತಂ ಅಂತ ಬಳಸ್ಬಿಡ್ತಾನೆ ಅಷ್ಟೇ. ಅಂದ್ರೆ ವೇದ ಉಪನಿಷತ್ತುಗಳಲ್ಲಿ ಭಗವಂತನ ಬಗ್ಗೆ ಧ್ಯಾನ ಮಾಡುವಂತೆ ಹೇಳುವಾಗ ಯಾವ ಅಬ್ಜೆಕ್ಟಿವ್ಗಳಿಂದ ಅಥವಾ ಯಾವ ಶಬ್ದದಿಂದ ಬಳಸಿರ್ತಾನೋ ಭಾಗವತವು ಕೂಡ ವೇದಾನುಸಾರಿ ಆದದ್ರಿಂದ ದೃಷ್ಟಂ ಶ್ರುತಂ ಬುದ್ಧ್ಯಾವ ಅನುಧ್ಯಾಯೇ ತಂದಂತೆ. ಈಗ ಸ್ಪಷ್ಟ ಅರ್ಥ ಆಗ್ತದೆ ನಿಮಗೆ. ಇನ್ನೂ ವಿಶೇಷ ಅಂದ್ರೆ ಇವ್ರು ಬರೆಯುವಾಗ ಹೀಗೆ ಬರೆದಿದ್ದಾರೆ. ದೃಷ್ಟಂ ಅನ್ನೋ ಶಬ್ದದಿಂದ ಕಾಣಲ್ಪಡುವವ ಅಂತ ಇಟ್ಕೊಂಡ್ರೆ ನಮಗಿನ್ನೂ ಕಂಡೇ ಇಲ್ಲಲ್ಲ, ಸಮಸ್ಯೆ ಉಂಟಾಗ್ತದೆ. ಅದಕ್ಕೆ ಇವ್ರು ಏನ್ ಮಾಡಿಬಿಟ್ರು, ಉತ್ತಮಾಧಿಕಾರಿಗಳಿಂದ ಕಾಣಲ್ಪಡುವವ ಅಂತ ಮಾಡಿಬಿಟ್ರು. ನಮಗ್ ಕಾಣದೇ ಇದ್ರು ಉತ್ತಮಾಧಿಕಾರಿಗಳಿಗೆ ಕಾಣಲ್ಪಡುವವ ಆದ್ರಿಂದ ದೃಷ್ಟ. ನಮ್ದೇನಾಗಾದ್ರೆ ನಮಗ ಬುದ್ಧಿಯ ಶ್ರುತ ಅಷ್ಟೇ, ನಮಗ್ ಕೇಳಲ್ಪಡುವ ಅಂತ ಅಭಿಪ್ರಾಯ. ಈಗ ಸ್ಪಷ್ಟ ಆಯ್ತು. ಉತ್ತಮಾಧಿಕಾರಿಗಳಿಗೆ ಕಾಣಲ್ಪಡುವವ, ಮಂದಾಧಿಕಾರಿಗಳಿಗೆ ಕೇಳಲ್ಪಡುವವ ಅನ್ನೋದನ್ನ ಇಟ್ಕೊಂಡೆ ವಾ ಅಂತ ಕೃಷ್ಣನೇ ಹಾಕಿ ದೃಷ್ಟಂ ಶ್ರುತಂ ಅನುಧ್ಯಾಯೇ ಬುದ್ಧ್ಯಾ ವಾ ಪುರುಷರ್ಷಭ ಅಂತಂತೆ. ಈಗ ನಿಮಗೆ ಸ್ಪಷ್ಟ ಗೊತ್ತಾಗ್ತದೆ. ಇದನ್ನೇ ಒಬ್ರಿಗೆ ಪರಿಮಳವು ಸುಮನದೊಳಗೆ ಅನಲನು ಅರಣಿಯೊಳಗಿಪ್ಪಂತೆ ದಾಮೋದರನು ಬ್ರಹ್ಮಾದಿಗಳಿಗೆ ತೋರಿ ತೋರದಲೇ. ಅದಕ್ಕೆ ಅಲ್ವಾ ಬೇಗ ಅರ್ಥ ಆಗ್ತದೆ ಅಂತ ಇಂಥ ಶಬ್ದಗಳ ಶ್ಲೋಕ ವಿವರಣೆಯನ್ನೇ ಜಗನ್ನಾಥದಾಸರು ಮಾಡುವ ಸಾಹಸ ಮಾಡಿಬಿಡ್ತಾರೆ ಅಷ್ಟೇ. ಅವರು ತೋರಿ ತೋರದಲೆ. ತೋರಿ ಅಂದ್ರೆ ಬ್ರಹ್ಮಾದಿಗಳಿಗೆ ತೋರ್ತಾನೆ, ನಮ್ಮಂಥ ಮಂದಾಧಿಕಾರಿಗಳಿಗೆ ಅಂತ ಎಲ್ಲಿ ಹೇಳಿದ್ರೆ ಹೀಗ್ಯಾಕೆ ಆಡಿದ್ದಾರೆ ಜಗನ್ನಾಥದಾಸರು ಅಂದ್ರೆ ದೃಷ್ಟಂ ಶ್ರುತಂ ಅನುಧ್ಯಾಯೇ ಬುದ್ಧ್ಯಾವಾ ಪುರುಷರ್ಷಭ. ಹೀಗೆ ಇದು ಅನುಭವಿಸಬೇಕಾದ ಅಂಶ. ಇದನ್ನು ನೀವು ಶಬ್ದದಿಂದ ಅನುಭವಿಸ್ರಿ ಅಂತ ಅದ್ಭುತವಾಗಿ ಹೇಳ್ತಾರೆ. ಒಂದ್ಸಲಿ ತೋರ್ತಾನೆ ಅಂತಾರೆ, ಒಂದ್ಸಲಿ ಕೇಳಲಿಕ್ಕೆ ಆಸ್ಪದನಾಗ್ತಾನೆ ಅಂತಾರೆ. ಕೇಳಲಿಕ್ಕೆ ಆಸ್ಪದನಾಗುವುದು ಮಂದಾಧಿಕಾರಿಗಳ ದೃಷ್ಟಿಯಲ್ಲಿ, ತೋರುವುದು ಉತ್ತಮಾಧಿಕಾರಿಗಳ ದೃಷ್ಟಿಯಲ್ಲಿ. ಹೀಗೆ ನೀವು ಇದನ್ನು ವ್ಯಾಖ್ಯಾನ ಮಾಡ್ಕೊಳ್ಳಿ ಬರ್ತದೆ. ಪಟ್ಟಾಯ್ತು ಅಂತ ಅಂದ್ಕೊಳ್ತೇನೆ. ಇನ್ನು ಮುಂದೆ ಮುಗಿತಾ? ಇದು ಮುಂದಿನ ಮತ್ತೆ ನಾವೇ ಮಾಡ್ತೀವಿ. ತೆಗಿಬೋದಾ ಸರ್? ಬೇಡ ಬೇಡ ಬೇಡ, ನೀವೇ ಬರ್ಬೇಕು. ಅದು ಸ್ವಲ್ಪ ಲೂಸ್ ಇದೆ.